ನಿನ್ನ ಪ್ರಕಾರ ಹಣೆ ಬರ ಅಂದ್ರೆ ಏನು? ನಿನ್ನ ಓನ್ ಒಪಿನಿಯನ್. ದೇವ್ರ ನಾವ್ ಈ ಭೂಮಿಗೆ ಬರ್ಬೇಕಾದ್ರ ಇವಳು ಇದನ್ನೇ ಸಾಧಿಸ್ಬೇಕು, ಇಷ್ಟ ಅವಧಿಯಲ್ಲೇನೆ ಇವಳು ಮರಣ ಹೊಂದಬೇಕು ಎಂಬುದು ಹಣೆ ಬರ ಅಂತ ನಿನ್ನ ಒಪಿನಿಯನ್. ನಿನಗೆ ಇಷ್ಟವಾದ ಹೀರೋ ಯಾರು? ಹೀರೋ ನಾಯಕ. ಮೊದಲನೇದಾಗಿ ಹೀರೋ ನಮ್ಮ ತಂದೆ ರೀ, ಸೆಕೆಂಡ್ ದರ್ಶನ್ ಅವ್ರಿ. ದರ್ಶನ್ ಹುಡುಗಿ ಪ್ರಿಪೇರ್ ಆಗಿ ಬಂದಾಳೆ, ಏನು ಉತ್ತರ ಹೇಳ್ಬೇಕಂತೇಳಿ ಪ್ರಿಪೇರ್ ಆಗಿ ಬಂದಾಳೆ. ನನಗೆ ಯಾಕೆ ಮಾಡ್ಯಾಳೆ ಏನು ಪ್ರಶ್ನೆ? ಯಾಕಂದ್ರೆ ನೋಡ್ಕೊಂಡ್ಲು ಒಂದಿಬ್ಬರು ವಿದ್ಯಾರ್ಥಿಗಳದ. ಹಾಂ ಆಯಿತು. ನಿಮ್ಮ ಮೊದಲ ದರ್ಶನೇ ಯಾಕವ? ರೀಸನ್ ಇಲ್ಲಾರ್ದೆ ಯಾರಿಗೆ ಇಷ್ಟಪಡಲ್ಲ ನಾವು. ನಿಮ್ಗೆ ನೆನಪಿರಲಿ. ಅಷ್ಟವ ಮತ್ತು ಸುದೀಪ್ ನೋಡ್ರಿ, ದರ್ಶನ್ ಹೋಗಿ ಸುದೀಪ್ ಬಂದ. ಈಗ ಸುದೀಪ್ನ ಸುದೀಪ್ನ ಯಾವ ಹೀರೋ, ಯಾವ ಸಿನಿಮಾ ಇಷ್ಟ? ಮ್ಯಾಕ್ಸ್ ಸಿನಿಮಾ ಅಂತ ಯಾಕೆ ಹೇಳಕತ್ತೀನಿ ಅಂದ್ರೆ, ಯಾವ ಹೀರೋ ಇಷ್ಟ ಅಂತ ನಾವು ಕೇಳಿದಾಗ ಸಿನಿಮಾ ನಟರು ಸೆಕೆಂಡ್ರಿ, ನಾ ಬ್ಯಾಡ ಅನ್ನಲ್ಲ. ಒಬ್ಬರಾದರು ಭಗತ್ ಸಿಂಗಿನ ಹೆಸರು ಹೇಳಿದ್ರೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹೆಸರು ಹೇಳಿದ್ರೆ, ಕಿತ್ತೂರು ರಾಣಿ ಚೆನ್ನಮ್ಮನ ಹೆಸರು ಹೇಳಿದ್ರೆ, ಹಾಂ ಯಾಕೆ ಪ್ರಾಬ್ಲಮ್ ಏನಂದ್ರೆ ನಮ್ಮ ಸಮಾಜ ಅವ್ರ ತಪ್ಪಲ್ಲದು, ಇವ್ರು ಹೀರೋಪ್ಪ. ಹೊಟ್ಟೆಪಾಡಿಗಾಗಿ ನಟನೆ ಮಾಡೋರನ್ನ ನಾವು ಹೀರೋ ಅಂತ ತೋರ್ಸಕತ್ತೀವಿ. ನಮ್ಮ ದೇಶಕ್ಕೆ ಸ್ವತಂತ್ರ ಕೊಟ್ಟು ಇದು ಮಾಡಿದವ್ರನ್ನ ಏನೋ ಒಂದು ಅವ್ರ ಜಾತಿಗೋ ಒಂದು ಧರ್ಮಕ್ಕೋ ಇಟ್ಟು ಅವ್ರಿಗೆ ನಾವು ಇದು ಮಾಡಕತ್ತೀವಿ. ಇವತ್ತು ನೀವು ಇಲ್ಲಿ ಕೂತಿರಲ್ಲ, ನೀವು ಇಲ್ಲಿ ಕೂತು ಮಾತು ಕೇಳಕತ್ತೀರಿ ಅಂದ್ರೆ ಇದಕ್ಕೆ ಕಾರಣ ಯಾರು ಗೊತ್ತಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಿಮಗೆ ಸ್ವತಂತ್ರ ಇರಲಿಲ್ಲ ಹಿಂಗೆ ಕೂತು ಕೇಳೋವಂಥದ್ದು. ಹೆಣ್ಮಕ್ಳಿಗೆ ನೀವು ಮನೆ ಬಿಟ್ಟು ಹೊರಗೆ ಬರುವಂಥ ಸ್ವತಂತ್ರ ನಮ್ಮ ದೇಶದಾಗ ಇರಲಿಲ್ಲ. ಇವತ್ತು ನೀವು ಇಲ್ಲಿ ಕೂತು ಮಾತು ಕೇಳಕತ್ತೀರಿ, ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ತೀರಿ. ನಾವೇನಾದರೂ ತಪ್ಪು ಮಾಡಿದರೂ ಸಹ ನಮ್ಮನ್ನು ಪ್ರಶ್ನೆ ಮಾಡುವಂಥ ಹಕ್ಕು ನಿಮ್ಮಲ್ಲಿ ಅದು. ಗುರುಗಳು ತಪ್ಪು ಮಾಡಿದ್ರು ಸಹ ಇದು ತಪ್ಪ್ರಿ, ನೀವು ತಿದ್ದುಕೋರಿ ಅಂತ ಹೇಳುವಂಥ ಒಂದು ಅಧಿಕಾರ ನಿಮ್ಮಲ್ಲಿಯೂ ಅದು. ಈ ನಮಗೆ ಈ ಹಕ್ಕು ಯಾರು ಕೊಟ್ಟರು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ನಮ್ಮ ಸಂವಿಧಾನ ಕೊಟ್ಟದಾ ಇಲ್ಲ? ಮತ್ತು ಅವ್ರು ಇನ್ಸ್ಪಿರೇಷನ್ ಆಗ್ಬೇಕಾ, ಅವ್ರು ಇನ್ಸ್ಪೈರ್ ಆಗ್ಬೇಕಾ ನಮಗೆ? ತಪ್ಪಲ್ಲಮ್ಮ. ಇಟ್ಕೋರಿ, ನೀವು ಯಾವುದೇ ನಿಮ್ಮ ತಂದೆ ಬಗ್ಗೆ ಹೇಳಿದ್ರೆ ಅದಕ್ಕೆ ಹೆಮ್ಮೆ ಐತಿ. ನಿಜವಾದ ಹೀರೋಗಳು ಯಾರು ಅಂದ್ರೆ, ಫಸ್ಟು ಒಬ್ಬ ಹೆಣ್ಮಗಳಿಗೆ ಸೈಕಾಲಜಿಕಲಿ ಹೇಳ್ತೇನೆ ನಿಮಗೆ. ಯಾವುದೇ ಹೆಣ್ಮಗಳಿಗೆ ಕೇಳ್ರಿ, ಅವಳು ಹೇಳೋದೇ ತಂದೆ ಹೆಸರೇ. ಯಾವುದೇ ಗಂಡು ಮಗನಿಗೆ ಕೇಳ್ರಿ, ಅವ್ನು ಹೇಳೋದೇ ತಾಯಿ ಹೆಸರೇ. ತಂದೆ ಭಾಳ ಕಡಿಮೆ ಅವ್ನು ಹೇಳೋದು. ಯಾಕಂದ್ರೆ ಗಂಡು ಮಗನಿಗೆ ಮೊದಲನೇ ಹೀರೋಯಿನ್ ತಾಯಿ ಆಗಿರ್ತಾಳ, ಹೆಣ್ಮಕ್ಳಿಗೆ ಮೊದಲನೇ ಹೀರೋ ತಂದೆ ಆಗಿರ್ತಾನೆ. ತತ್ರೈವ ಮನೋಮದೀಯಂ ತತ್ರೈವ ತವ ಸ್ವರೂಪಂ ಯತ್ರೈವ ಶಿರೋಮದೀಯಂ ತತ್ರೈವ ಪದದ್ವಯಂತೆ. ಪ್ರಥಮದಲ್ಲಿ ನನ್ನ ಆರಾಧ್ಯ ದೈವವನ್ನು, ಆರಾಧ್ಯ ಗುರುಗಳನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ, ಯಡ್ರಾಮಿಯ ಕನ್ಯಾ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಶಿಕ್ಷಕರ ದಿನಾಚರಣೆಯ ನಿಮಿತ್ತ ಈ ಕಾರ್ಯಕ್ರಮದ ಭವ್ಯ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಇದೇ ಶಾಲೆಯ ಮುಖ್ಯೋಪಾಧ್ಯಾಯರಾದ ಮಾದೇವಪ್ಪ ಸರ್ ಅವರೇ, ಬಸವರಾಜ್ ಪಾಟೀಲ್ ಸರ್ ಅವರೇ, ಮಡಿವಾಳ ಸರ್ ಅವರೇ, ಎಲ್ಲ ದೇವೇಂದ್ರಪ್ಪ ಸರ್ ಅವರೇ, ಎಲ್ಲ ಶಿಕ್ಷಕಿ ಮಾತೆಯರಲ್ಲಿ, ಮುದ್ದು ಮಕ್ಕಳಲ್ಲಿ, ಹಾಗೂ ಮಾಧ್ಯಮ ಮಿತ್ರರಾದ ಅಂಬರೀಷ್ ಬೇದರ್ ಅವರಲ್ಲಿ, ತಮ್ಮೆಲ್ಲರ ಅಂತರಾತ್ಮದಲ್ಲಿರುವಂಥ ಪರಮಾತ್ಮನಿಗೆ ನನ್ನ ಶರಣಾರ್ಥಿಗಳು. ಇಲ್ಲಿ ನಾನು ಒಂದು ಅಬ್ಸರ್ವ್ ಮಾಡಿದೆ. ಏನಪ್ಪ ಅಂದ್ರೆ, ಆಡುವ ಮಾತಿನಲ್ಲಿ ದೋಷ ಇದ್ದರೂ ತೋರುವ ಪ್ರೀತಿಯಲ್ಲಿ ದೋಷ ಇರಬಾರ್ದಂತ. ಹಂಗೆ ನೀವು ಮುದ್ದು ಮಕ್ಕಳೇನಿರಿ, ಇಲ್ಲಿ ಏನು ಶಿಕ್ಷಕರಿಗೆ ಇವತ್ತು ಪ್ರೀತಿ ತೋರಿಸಿರಲ್ಲ, ಇದರೊಳಗೆ ದೋಷ ಇಲ್ಲ. ಹಂಗೆ ಆಡುವ ಮಾತಿನೊಳಗೆ ನೀವು ಮಾತಾಡುವಾಗ ಮಾತಾಡಿರ್ಬೋದು, ಭಯ ಆಗ್ತಿ, ಕೆಲವೊಂದು ಮಾತು ಹೇಳೋದಕ್ಕೆ ಆಗದೇ ಇರ್ಬೋದು. ಬಟ್ ಇಲ್ಲಿ ಮಾತಿನೊಳಗೆ ಮೀರಿದಂಥ, ಮಾತಿನೊಳಗೆ ವರ್ಣನೆ ಮಾಡಲಾರ್ದಂಥ ಆ ಭಾವನೆಗಳು ನಿಮ್ಮಲ್ಲಿ ಇದ್ದಿದ್ದು ಏನು ಮಾಡ್ರಿ ನೀವು ಈ ಶಿಕ್ಷಕರಿಗೆ ಇಲ್ಲಿ ಕುಂದಿರಿಸಿ ಅವರಿಗೆ ಗೌರವ ಪ್ರೀತಿ ಕೊಡೋದ್ರ ಮುಖಾಂತರ ಅದನ್ನು ತೋರಿಸಿರಿ. ಅದಕ್ಕೆ ಮಾತಿನಲ್ಲಿ
ದೋಷ ಇದ್ದರೂ ಕೂಡ ತೋರುವ ಪ್ರೀತಿಯಲ್ಲಿ ದೋಷ ಇರಬಾರ್ದು ಅನ್ನುವಾಗ ನೀವು ತೋರಿಸಿದಂಥ ಪ್ರೀತಿಯಲ್ಲಿ ಒಟ್ಟ ದೋಷ ಇಲ್ಲ ಇವತ್ತಿನ ದಿನ. ಇವತ್ತು ಸೆಪ್ಟೆಂಬರ್ 5 ನಾವು ಸರ್ವಪಲ್ಲಿ ರಾಧಾಕೃಷ್ಣನವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ನೆನಪಿರಲಿ, ರಾಧಾಕೃಷ್ಣನವರು ಶಿಕ್ಷಕರಾಗಿ, ಗಣಿತ ಶಿಕ್ಷಣ ತಜ್ಞರಾಗಿ, ತತ್ವಜ್ಞಾನದಲ್ಲಿ ಅಪಾರವಾದ ಸಾಧನೆ ಮಾಡಿದರು. ಮುಂದೆ ಅವರು ಇದೇ ದೇಶದಲ್ಲಿ ಆಗಿನ ಕಾಲದಲ್ಲಿನೇ 5,53,000 ಓಟ್ಗಳನ್ನು ಪಡ್ಕೊಂಡು, ಆ ಓಟ್ಗಳಿಂದ ನಮ್ಮ ಭಾರತ ದೇಶದ 2ನೇ ರಾಷ್ಟ್ರಪತಿಯಾಗಿ ಆಯ್ಕೆ ಆಗ್ತಾರೆ. ವಿಚಾರ ಮಾಡಿರಿ, ಅವತ್ತಿನ ಜನಸಂಖ್ಯೆ 1 ಕೋಟಿನೂ ಓಟ್ ಬಿದ್ದಿಲ್ಲೇನ್ರಿ ಮುತ್ಯಾರ ಅಂತ ನೀವು ಅನ್ಕೋಬೋದು. ಅಷ್ಟೇ ಬಿದ್ದಿದ್ವೇನೋ ಅಂತ ಅನ್ಕೋಬೋದು. ಅವತ್ತಿನ ದಿನ ನಮ್ಮ ಭಾರತ ದೇಶದ ಜನಸಂಖ್ಯೆಗೆ ಇವತ್ತಿನ ನಮ್ಮ ಭಾರತ ದೇಶದ ಜನಸಂಖ್ಯೆಗೆ ಹೋಲಿಕೆ ಮಾಡಿದ್ರೆ 3 ಪಟ್ಟು ಹೆಚ್ಚಾಗೈತಿ. ಯಾಕೆ ಅಲ್ಲಿ ಅಷ್ಟು ಓಟ್ ಬೀಳಿಲ್ಲ ಅಂದರೆ, ಯಾವುದೇ ವ್ಯಕ್ತಿಯ ಬಗ್ಗೆ ಆಗಲಿ, ಒಬ್ಬ ಅದ್ಭುತ ಸಾಧನೆ ಮಾಡಿದಂಥವ್ರ ಬಗ್ಗೆ ಆಗಲಿ ನಮಗೆ ಯಾವಾಗ ಗೊತ್ತಾಗ್ತದಪ್ಪ ಅಂದರೆ, ಕಾಲ ಕಳೆದಂತೆ ಅವರ ಬಗ್ಗೆ ನಾವು ವಿಚಾರ ಮಾಡಿದಾಗ, ತಿಳ್ಕೊಂಡಾಗ, ಕಾಲಕ್ರಮೇಣ ಅವರ ಸಾಧನೆ ಏನು ಅಂತ ಗೊತ್ತಾಗ್ತದೆ. ಬಹುತೇಕ ಸಾಧಕರ ಬಗ್ಗೆ ನಮ್ಗೆ ಏನಾದಂದ್ರೆ, ಅವರಿದ್ದಾಗ ನಾವು ಯಾರ ಬಗ್ಗೆ ನಾವು ತಿಳ್ಕೊಂಡಿಲ್ಲ, ಯಾರಿಗೆ ನಾವು ಗೌರವ ಕೊಡೋಂಗಿಲ್ಲ ಅವರಿದ್ದಾಗ. ಹಂಗೆ ಇಲ್ಲಿ ಬಸವರಾಜ್ ಸರ್ ಒಂದು ಮಾತು ಹೇಳಿದ್ರು ಶಿಕ್ಷಕರ ಬಗ್ಗೆ. ಯಾಕೆ ಕಂಡಲ್ಲಿ ನಾವು ಡಕ್ಕು ಬಡಿತೀವಿ, ನಾವು ಕೆಲವೊಂದು ವಿದ್ಯಾರ್ಥಿಗಳು ಎದುರು ಬಂದು ಮಾತಾಡಲ್ಲ, ಪ್ರೀತಿ ತೋರಿಸಂಗಿಲ್ಲ, ಭಯ, ಅದು ಭಯದಿಂದ ಆಗ್ತಿರೋ ಅಥವಾ ನಿಮ್ಗೆ ಏನದ ನಿಮ್ಮ ಮನಸ್ಸಿನಾಗ ಗೊತ್ತಿಲ್ಲ. ಬಟ್ ಅದು ಏನೇ ಇದ್ದರೂ ಕೂಡ ನಮ್ಮ ದೇಶದೊಳಗೆ ಒಂದು ಪರಂಪರೆ ಅದ. ಏನಂದ್ರೆ, ಮಾತೃದೇವೋಭವ, ಪಿತೃದೇವೋಭವ, ಅತಿಥಿ ದೇವೋಭವ, ಆಚಾರ್ಯ ದೇವೋಭವ ಅಂತೇಳಿ. ಮೊದಲ ತಂದೆ ತಾಯಿ ಗೌರವ ಕೊಡ್ಬೇಕು, ಅವ್ರಿಗೆ ಪ್ರೀತಿ ಸಂಪಾದನೆ ಮಾಡ್ಬೇಕು, ಅವ್ರಿಗೆ ನೋವಲಾರ್ದಂಗೆ ನಡ್ಕೋಬೇಕು. ಅದಾದ ಮೇಲೆ ಯಾರು ಅತಿಥಿಗಳಾಗಿ ಬಂದಿದ್ದಾರೆ, ಇಲ್ಲಿ ನೋಡ್ರಿ, ಇಲ್ಲಿ ಶಿಕ್ಷಕರಾರ, ಅತಿಥಿಗಳಾರ, ಇಲ್ಲಿ ಹೆಚ್ಚಿಗೆ ಗೌರವ ಕೊಟ್ಟಿದ್ದು ಯಾರಿಗೆ? ಅತಿಥಿಗಳಿಗೆ. ಯಾಕಂದ್ರೆ ನಮ್ಮ ದೇಶದ ಪರಂಪರೆ ಅದು ಅತಿಥಿಗಳು. ಈಗ ನಾವು ನಿಂಬಲ್ಲಿ ಅತಿಥಿಗಳಾಗಿ ಬಂದಿರಿ, ನೀವು ನಂಬಲ್ಲಿ ಬಂದಾಗ ನಾವು ನಿಮಗೆ ಹೆಚ್ಚಿಗೆ ಗೌರವ ಕೊಡ್ತೀವಿ. ಯಾಕಂದ್ರೆ ಅದು ಅತಿಥಿಗಳಿಗೆ ನಾವು ಕೊಡುವಂಥ ಗೌರವ ನಮ್ಮ ಪರಂಪರೆ ಒಳಗೆ ಐತಿ. ಕೊನೆಯಲ್ಲಿ ಬರುವಂಥದ್ದು ಆಚಾರ್ಯ ದೇವೋಭವ, ಗುರುಗಳಿಗೆ ನಾವು ಗೌರವ ಕೊಡ್ಬೇಕಂತ ನಮ್ಮ ದೇಶದೊಳಗೆ ಪರಂಪರೆ ಒಳಗೆ ಬಂದೈತಿ. ಗುರುಗಳಿಗೆ ಯಾಕೆ ಗೌರವ ಕೊಡಬೇಕು? ಒಬ್ಬ ಮನುಷ್ಯನಿಗೆ ಗುರು ಯಾಕೆ ಬೇಕು? ನಿಂದ್ರ ನಾ ಅನಿಸ್ತು ನೋಡಿ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಈ ರೀತಿ बोलो भारत माता की जय, बोलो भारत माता की जय, ವಂದೇ ವಂದೇ ಡ್ಯಾನ್ಸ್. ವೆರಿ ಗುಡ್, ಕ್ಲಾಪ್. ಈ ನಾಳೆ ನವರಾತ್ರಿ ಬರ್ತೈತಿ, ಹಬ್ಬ ಹರಿದಿನಗಳು ಬರ್ತಾವೆ. ನಿಮ್ಮ ಮನ್ಯಾಗ ಈ ಬೆಡ್ಶೀಟ್ ಅವೆಲ್ಲ ಒಗಿತಾರ? ಯಾರು ಒಗಿತಾರ? ನಮ್ಮ ಅಕ್ಕ ನಾವು. ಅಕ್ಕ ನೀವು ಹೋಗಿದ್ರಿ? ಹೆಂಗೆ ಹೋಗಿದ್ರಿ? ರಪ್ ಹೋಗಿದ್ರಿ. ಮೈಕ್ ಇಟ್ಕೊಂಡು ಹೇಳ, ಮೈಕ್ ಇಟ್ಕೊಂಡು ಹೇಳ. ರಪ್ ಹೋಗದಾಳ ಅಂತ. ಹೆಂಗೆ ಹೋಗದಾಳ? ನಾ ಈಗ ಕೇಳ್ತೀನಿ ನಿನಗೆ, ಓದಿ ಮೇಲೆ ನಿನ್ ಸಿಟ್ಟಿತ್ತಾನ? ಮೈಕ್ ರಗ್ ಮೇಲೆ ನಿನ್ ಸಿಟ್ಟಿತ್ತ? ಮತ್ತೆ ಯಾಕೆ ರಪ್ ಹೋಗಿದಿ? ಫಾಲ್ಸ್ ವಾಲ್ ಅಂತ. ಓಕೆ, ಥ್ಯಾಂಕ್ ಯು. ನೋಡ್ರಿ, ರಪ್ ಅಂತ ಒಗದಾಳಂತ. ಯಾಕೆ ಒಗದಾಳ ಅಂದ್ರೆ ಅದ್ರಾಗಿಂದ ಕೊಳೆ ಹೋಲಿ ಅಂತೇಳಿ. ಯಾಕ ಕೊಳೆ? ಆಕೆ ಕೇಳಿದ ಹುಡುಗಿಗೆ ಸಿಟ್ಟಾದನ ಕೂದಿ ಮೇಲೆ ಅಂದ್ರೆ ರಗ್ ಮೇಲೆ ಅಂದ್ರೆ ಇಲ್ಲ ಅಂತ. ಹಾಗೆ ಮನ್ಯಾಗ ತಂದೆ ತಾಯಿ ಆಗಿರ್ಬೋದು, ಇಲ್ಲಿ ಶಿಕ್ಷಕರಾಗಿರ್ಬೋದು, ಸಮಾಜದ ಗುರು ಹಿರಿಯರಾಗಿರ್ಬೋದು, ನಮಗೂ ಬೈತಾರೆ, ಬುದ್ಧಿ ಮಾತು ಹೇಳ್ತಾರೆ, ತಿಳುವಳಿಕೆ ಹೇಳ್ತಾರೆ. ಕೆಲವೊಂದ್ಸಲ ನಾವು ತುಂಬಾ ದೊಡ್ಡ ತಪ್ಪು ಮಾಡಿದ್ರೆ ಒಂದು 2 ಏಟ್ ಹೊಡಿತಾರೆ, ರಪ್ ಹೋಗಿತಾರೆ. ನಮಗೂ ರಪ್ ಒಗದಾರ ಅಂತೇಳಿ ಅವ್ರಿಗೆ ನಮ್ಮ ಮೇಲೆ ಸಿಟ್ಟದ? ಸಿಟ್ಟಿಲ್ಲ ಅವ್ರಿಗೆ. ಅವ್ರ ಉದ್ದೇಶ ಏನು? ನಾವು ಒಳ್ಳೆಯವರಾಗಬೇಕು, ಕೌದಿ ಹೆಂಗೆ ಸ್ವಚ್ಛ ಆಗೈತೆ ಹಂಗೆ ನಾವು ಕೂಡ ಸ್ವಚ್ಛ ಆಗ್ಬೇಕು, ನಮ್ಮಲ್ಲಿರೋ ಕಲ್ಮಶಗಳು ಹೋಗ್ಬೇಕು ಅಂತ ಅವರ ಆಸೆ. ಹಂಗ ಎಲ್ಲಿ ಯಾಕೆ ವಿದ್ಯಾರ್ಥಿ ಕಲಿಸಾಕಿನ ಬಾಯಿಲೆ ನಿಮ್ಗೆ ಕೆಲವೊಂದು ಮಾತು ಹೇಳಿಸಿದ್ನಿ ಅಂದ್ರೆ, ಆ ಹುಡುಗಿ ಪೂಜೆ ಮಾಡುವಂಥ ಟೈಮ್ದೊಳಗೆ ಕೈ ಶಿವರ್ ಆಗಕತ್ತಿತ್ತು. ಆ ಹುಡುಗಿ ನೀವು ಅಬ್ಸರ್ವ್ ಮಾಡಿರೇ ಇಲ್ಲ, ಶಿವರ್ ಆಗಕತ್ತಿತ್ತು. ಆ ಹುಡುಗಿ ಯಾವಾಗ ನಾನು ಮನ್ಯಾಗಿನಿ ಅಂತ ತಿಳ್ಕೊ ಅನ್ನೋ ಸ್ವಲ್ಪ ಒಂಚೂರು ಟೋನ್ ಜಾಸ್ತಿ ಐತೆ.
ಯಾಕ ನಾ ಈಗ ಅನ್ಕೊಂಡ್ಲಕ್ಕೆ ಇಲ್ಲೊಬ್ರು ನಾನು ನಿಂತ್ಕೊಂಡಾಕಿಗೆ ಏನು ಮಾಡಿದೆ, ಬೆನ್ನ ತಟ್ಟಿದೆ, ಧೈರ್ಯ ಹೇಳಿದೆ, ಇಲ್ಲ ನೀನು ಹೇಳ್ಬೋದವ ಹೇಳು ಅಂತಂದೆ. ಆ ಹುಡುಗಿ ಹೇಳ್ತು. ಹಂಗೆ ಒಬ್ಬ ಚಿತ್ರಕಾರ ಇದ್ದು ಇದನ್ನು ಗಮನ ಕೊಟ್ಟು ಕೇಳ್ರಿ. ಯಾಕೆ ಗಮನ ಕೊಟ್ಟು ಕೇಳ್ರಿ ಅಂತೀನಿ ಅಂದ್ರೆ, ನಾನೊಂದು ಸ್ಕೂಲಿಗೆ ಹೋಗಿದ್ದೆ, ಒಂದು 4-5 ವರ್ಷ ಬಿಟ್ಟು ಆ ಸ್ಕೂಲಿಗೆ ಮತ್ತೆ ಹೋಗಿದ್ದೆ. ಅರ್ಥ ಆಯ್ತಾ? ಒಂದು ಸ್ಕೂಲಿಗೆ ಹೋಗಿದ್ದೆ, 4-5 ವರ್ಷ ಬಿಟ್ಟು ಮತ್ತೆ ಆ ಸ್ಕೂಲಿಗೆ ಆ ಭಾಗದಾಗ ಹೋದಾಗ ಆ ಶಿಕ್ಷಕರು ಆ ಸ್ಕೂಲ್ ಒಳಗೆ ನಾನು ಕರ್ಕೊಂಡು ಹೋಗಿದ್ರು. ಆ ಸ್ಕೂಲ್ ಒಳಗೆ ಮೊದಲೇನು ಶಾಲೆ ಕಲ್ತಿದ್ರಲ್ಲ ಅವರೆಲ್ಲ ದೊಡ್ಡವರು ಆಗಿದ್ರು ಸ್ವಲ್ಪ. ಅವ್ರು ಬಂದು ಅದ್ರಾಗ ಒಂದು ವಿದ್ಯಾರ್ಥಿಗಳು ಬಂದು ಏನಂದ್ರು ನನಗೆ, ಮತ್ತೆ ನೀವು ಅವತ್ತು ಬಂದಿರಲಿಲ್ಲರಿ ಅಂದರು. ನಾ ಅಂದೆ, ನಾನೇ ನೆನಪಿಲ್ಲ ಇವ್ರಿಗೆ, ನಾ ಮಾತಾಡಿದ್ದೆ ನೆನಪಿರ್ತದ. ನನ್ನ ಮುಖನೇ ಅವ್ರಿಗೆ ನೆನಪಿಲ್ಲ. ನಾನು ಮಾತಾಡಿದ್ದು, ನಾನು ಹೇಳಿದಂಥ ವಿಚಾರಗಳು, ನಾನು ಬೋಧನೆ ಮಾಡಿದಂಥ ವಿಚಾರಗಳು ಅವ್ರಿಗೆ ಏನು ನೆನಪಿರ್ತಾವ. ಅದಕ್ಕೆ ನಿಮ್ಗೆ ಹೇಳೋದು, ಲಕ್ಷ ಸಾಬು ನನ್ನ ಕಡೆ ಕೊಡ್ರಿ. ಅರ್ಥ ಆಯ್ತಾ? ಲಕ್ಷ ಕೊಡ್ರಿ. ಒಬ್ಬ ಚಿತ್ರಕಾರ ಎಡ್ರಾಮಿ ಸಂತಿಗೆ ಹೆಂಗೆ ಸಂತಿ ನಡೆದ ಇವತ್ತ, ಹಿಂಗೆ ಸಂತ್ಯಾಗ ಹೋಗಿ ಒಂದು ಚಿತ್ರ ಬಿಡಿಸ್ದ. ಏನು ಚಿತ್ರ ಅಂದ್ರೆ, ಒಂದು ಹಸುವಿನ ಚಿತ್ರ, ಆಕಳ ಚಿತ್ರ ಬಿಡಿಸಿ ಅದ್ರ ಕೆಳಗಡೆ ಬರ್ದ, ಇದ್ರಾಗ ಎಲ್ಲೆಲ್ಲಿ ತಪ್ಪುಗಳವ ಕಂಡಿಡಿರಿ, ಯಾರ್ಯಾರು ತಪ್ಪು ತೋರಿಸ್ತೀರಿ ಅವರಿಗೆ ನಾನು 100 ರೂಪಾಯಿ, ಒಂದು ತಪ್ಪಿಗೆ ನಾನು 100 ರೂಪಾಯಿ ಬಹುಮಾನ ಕೊಡ್ತೀನಿ ಅಂತ ಹೇಳೋದು. ಬಂದರು, ಅಲ್ಲಿ ಒಂದು ತಪ್ಪು, ಇದು ಬಾಲ ಸರಿಯಾಗಿಲ್ಲ ಅಂತ ಒಬ್ಬ ಅಂದ, ಒಬ್ಬ ಕಣ್ಣು ಸರಿಯಾಗಿಲ್ಲ ಅಂತ ಒಬ್ಬ ಅಂದ, ಒಬ್ಬ ಡುಬ್ಬ ಸರಿಯಾಗಿಲ್ಲ ಅಂದ. ಹಿಂಗೆ ಒಂದು 100 ತಪ್ಪುಗಳು ತೋರಿಸಿದ್ರು ಬಂದವರು. ಅದೇ ಚಿತ್ರ ಮತ್ತೊಮ್ಮೆ ಬಿಡಿಸ್ದ, ಅದ್ರಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಗಳು ಬಿಟ್ಟ ಬರ್ದ. ಏನು ಬರ್ದಂದ್ರೆ, ಎಲ್ಲಿ ತಪ್ಪಾದ ಅದನ್ನು ಬಂದು ಸರಿ ಮಾಡ್ರಿ, ನಿಮ್ಗೆ 200 ರೂಪಾಯಿ, ಒಂದು ತಪ್ಪು ಸರಿ ಮಾಡಿದವ್ರಿಗೆ 200 ರೂಪಾಯಿ ಕೊಡ್ತೀನಿ ಅಂತ ಹೇಳೋದು. ಒಬ್ಬರು ಬರಲಿಲ್ಲ. ತಪ್ಪು ತೋರ್ಸಕ್ಕೆ ಎಷ್ಟು ಮಂದಿ ಬಂದಿದ್ರು? 100 ಮಂದಿ ಬಂದಿದ್ರು. ತಪ್ಪು ಸರಿ ಮಾಡಂದಾಗ ಒಬ್ಬರು ಬರಲಿಲ್ಲ. ಅವ ಏನು ಆ ಶಿಷ್ಯಗ ಚಿತ್ರ ಬಿಡಿಸೋದು ಕಲಿಸಿದ್ನಲ್ಲ ಗುರು, ಅವ್ರು ಬಂದರು ಆ ಸಂತಿ ಒಳಗೆ. ಅವ್ರು ನೋಡಿದ್ರು, ನಮ್ಮ ವಿದ್ಯಾರ್ಥಿಲಿ ಏನೋ ಮಾಡ್ಲಕತ್ತಾನಲ್ಲ ಅಂತೇಳಿ ಬಂದು ನೋಡಿದಾಗ ಚಿತ್ರ ಗಮನಿಸಿ ಬಂದರು, ಕೈಯಾಗ ಪೆನ್ ತೊಗೊಂಡ್ರು. ಹುಚ್ಚ ಅಷ್ಟು ಚಂದ ನೀನು ಕಲಿಸೀನಿ, ಇಲ್ಲಿ ಯಾಕೆ ತಪ್ಪು ಮಾಡಿಗಿ, ಇಲ್ಲಿ ಯಾಕೆ ಮಿಸ್ಟೇಕ್ ಮಾಡಿಗಿ ಅಂತೇಳಿ ಆ ಚಿತ್ರ ಸುದ್ದಿ ಮಾಡಿದ್ರು. ಅವರು ಬಹುಮಾನ ನೋಡಲಿಲ್ಲ, ತಪ್ಪನ್ನು ತಿದ್ದಿ ಶುದ್ಧ ಮಾಡಿದ್ರು. ಹಂಗೆ ಸಮಾಜದೊಳಗೆ ನಿಮ್ಗೆ ಎಲ್ಲರೂ ತಪ್ಪು ಮಾಡಿದಾಗ ಬೈತಾರ, ಇಲ್ಲಿ ಕೂತಂಥ ಗುರುಗಳು ಮಾತ್ರ ನಿಮ್ಮ ತಪ್ಪನ್ನು ತಿದ್ದಿ ಶುದ್ಧ ಮಾಡುವಂಥವ್ರು. ಈ ಉದ್ದೇಶಕ್ಕೆ ನಮ್ಮ ಗುರು ಬೇಕು ಲೈಫ್ ಒಳಗೆ, ನಮ್ಮ ಜೀವನದೊಳಗೆ. ಒಬ್ಬ ಗುರು ಅಂತ ಯಾಕೆ ಬೇಕಂದ್ರೆ, ಗುರುವಿಗೆ ಮಾರ್ಗದರ್ಶಕರು ಅಂತ ಕರಿತೀವಿ. ಒಬ್ಬರ ಸರ್ವಪಲ್ಲಿ ರಾಧಾಕೃಷ್ಣನವರ ನಿಮಿತ್ತವಾಗಿ ನಾವಿಲ್ಲಿ ಆಚರಿಸ್ತೀವಿ ಅಂದ್ರೆ, ಅವರು ಶಿಕ್ಷಕ ವೃತ್ತಿಯಲ್ಲಿ ಆ ಒಂದು ಪ್ರಾಧಾನ್ಯತೆ ಪಡೆದಿದ್ರು. ಅವರನ್ನ ಪ್ರತಿನಿಧಿಸುವಂಥ ಶಿಕ್ಷಕರ ರೂಪದಲ್ಲಿ ಇಲ್ಲೇನು ಕೂತಾರಲ್ಲ, ಈ ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡ್ಬೇಕಂತ ಸಲುವಾಗಿ ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ನಿಮಗಿಲ್ಲಿ ನಾನು ಮುಖ್ಯವಾಗಿ ಹೇಳೋಂಥದ್ದು ಏನಂದ್ರೆ, ನಿನ್ನ ಪ್ರಕಾರ ಹಣೆ ಬರ ಅಂದ್ರೆ ಏನು? ನಿನ್ನ ಓನ್ ಒಪಿನಿಯನ್. ದೇವ್ರು ನಾವ್ ಇಲ್ಲಿ ಭೂಮಿಗೆ ಬರ್ಬೇಕಾದ್ರ ಇವಳು ಇದನ್ನೇ ಸಾಧಿಸ್ಬೇಕು, ಇಷ್ಟು ಅವಧಿಯಲ್ಲೇನೆ ಇವಳು ಮರಣ ಹೊಂದಬೇಕು ಎಂಬುದು ಹಣೆ ಬರ ಅಂತ ನಿನ್ನ ಒಪಿನಿಯನ್. ಓಕೆ, ನಿಮ್ಮ ಹೆಸರಮ್ಮ? ಪ್ರತಿಭಾ. ನಿನ್ನ ಜೀವನದ ಗುರಿ ಏನು? ಗುರಿ ಆದ್ರಿ, ಬಟ್ ಮೂಢನಂಬಿಕೆ ಅದೇನೋ ಗೊತ್ತಿಲ್ರಿ, ಹೇಳ್ಬಾರ್ದು ಅನ್ಕೋತಾರಿ. ಅದು ಜೀವನದಾಗ ಏನ್ ಆಗ್ತೀನಿ ಬಿಡ್ತೀನಿ ಇನ್ನೊಂದು ಪ್ರಶ್ನೆ. ದೇಶದಾಗ ಮತ್ತೆ ಒಳ್ಳೆ ಗುರುಗಳಿಗೆ ಮತ್ತು ನನ್ನ ತಂದೆ ತಾಯಿಗೆ ಒಳ್ಳೆ ಮಗಳಾಗಿ, ಗುರುಗಳಿಗೆ ಒಳ್ಳೆ ವಿದ್ಯಾರ್ಥಿನಾಗಿ ಆ ವಿದ್ಯಾರ್ಥಿ ಹೇಳೋದು, ಗುರುಗಳಿಗೆ ಒಳ್ಳೆ ಮಗಳಾಗಿರ್ತೀನಿ, ತಂದೆ ತಾಯಿಗೆ ಒಳ್ಳೆ ಮಗಳಾಗಿ, ಗುರುಗಳಿಗೆ ಗೌರವ ಕೊಡುವಂಥ ವಿದ್ಯಾರ್ಥಿಯಾಗಿರ್ತೀನಿ ಅಂತೇಳಿ. ನನ್ನ ಪುರಾಣ ಕಾರ್ಯಕ್ರಮದೊಳಗೆ ನಾನೇನು ಸ್ಕೂಲ್ ಒಳಗೆ ಶಾಲೆ ಕಲ್ತೀನಿ, ಅಷ್ಟು ನನಗೆ ಎಷ್ಟು ಜನ ನನ್ನ ಸಂಪರ್ಕದಾಗಿದ್ದರು ಶಿಕ್ಷಕರು, ಅಷ್ಟು ಜನರಿಗೆ ಕರೆಸಿ ವೇದಿಕೆ ಮೇಲೆ ಕುಂದಿರಿಸಿ ಇವತ್ತು ನಾ ಗುರು ಆಲಕ್ಕೆ ಕಾರಣ ಈ ಗುರುಗಳು ಅಂತೇಳಿ ಸನ್ಮಾನ ಮಾಡಿಸಿ ನಾನು ಕಾರ್ಯಕ್ರಮದಾಗ. ನನಗೆ ಶಾಲೆ ಕಲಿಸುವಂಥ ಗುರುಗಳು. ಯಾಕಂದ್ರೆ ಅವತ್ತು ನಾವು 2 ಅಕ್ಷರ ಕಲಿಸ್ಯಾರಂತೆ ಇವತ್ತು ನಾವು ಇಟ್ಟು ಮಾತಾಡಕತ್ತೀವಿ. ಅದಕ್ಕೆ ಇಂಜಿನಿಯರ್ ಇಲ್ಲಾಂದ್ರೆ ಕಟ್ಟಡಗಳೇ ಆಗಂಗಿಲ್ಲ, ಹೌದಾ? ಡಾಕ್ಟ್ರ್ ಇಲ್ಲಾಂದ್ರೆ ಪೇಷಂಟ್ಗಳಿಗೆ ರೋಗವಾಸಿ ಆಗಂಗಿಲ್ಲ.
ಇಂಥವೆಲ್ಲ ಏನೂ ಇಲ್ಲ ಅಂದರೆ ಏನೂ ಆಲಾರ್ದಂತಾರೆ ಏನಲ್ಲ. ಇವರೆಲ್ಲರೂ ಯಾರಿಂದ ತಯಾರಾಗ್ಯದ ಅಂದ್ರೆ ಶಿಕ್ಷಕರಿಂದ. ಶಿಕ್ಷಕರಿಲ್ಲ ಅಂದ್ರೆ ಇವ್ರು ಯಾರೂ ಇಲ್ಲ. ಶಿಕ್ಷಕರಿಲ್ಲ ಅಂದ್ರೆ ಡಾಕ್ಟರ್ಗಳು ಇಲ್ಲ, ಇಂಜಿನಿಯರ್ ಇಲ್ಲ, ಯಾರೂ ಇಲ್ಲ. ಅದಕ್ಕೆ ಗುರು ಭಾಳ ಮುಖ್ಯ. ಹಂಗೆ ಈ ವಿದ್ಯಾರ್ಥಿಗೆ ಇಲ್ಲಿ ಏನು ಹೇಳ್ಕತ್ತಾಳ ಅದಕ್ಕೆ ನಾ ಏನು ಕೇಳಿ ನಾ ವಿದ್ಯಾರ್ಥಿಗೆ ಒಬ್ಬ ಗುರುವಾಗಿ ಹಣೆ ಬರ ಅಂದ್ರೆ ಏನಂತೇಳಿ ಆ ಹುಡುಗಿ ಒಪಿನಿಯನ್ ಏನು ಹೇಳಲ್ಲ, ದೇವ್ರು ಬರ್ದಂಥದ್ದು ಅಂತ ಹೇಳ. ಹುಟ್ಟಿದಾಗ ಏನಂತೀವಿ ಅದಕ್ಕೆ? ಜನನ, ಮರಣ, ಮಧ್ಯದಲ್ಲಿ ಜೀವನ. ಮಧ್ಯದಾಗಿರೋದೇನು? ಜೀವನ. ಈಗ ನಿನಗೇನೂ ಆಗ್ಬೇಕನ್ನೋದಿಲ್ಲವ ಜೀವನದಾಗ? ಆದ್ರಿ ಏನಾಗ್ಬೇಕನ್ನೋದು? ಅದು ಹೇಳ್ಕೊಬಾರ್ದು ಅನ್ನೋದು ನನ್ನ ಉದ್ದೇಶ ರೀ. ಮಾಡಿ ತೋರ್ಸೋಕೆ ಒಂದು ಚಲ ಅನ್ಕೋತೀನಿ. ಮಾಡಿ ತೋರಿಸ್ಬೇಕನ್ನೋ ಉದ್ದೇಶ ಅದ. ಆಯ್ತು, ಓಕೆ. ನಿನಗೆ ಇಷ್ಟವಾದ ಹೀರೋ ಯಾರು? ಹೀರೋ, ನಾಯಕ. ಮೊದಲನೇದಾಗಿ ಹೀರೋ ನಮ್ಮ ತಂದೆ ರೀ. ಸೆಕೆಂಡ್ ದರ್ಶನ್ ಅವ್ರಿ. ದರ್ಶನ್. ಹುಡುಗಿ ಪ್ರಿಪೇರ್ ಆಗಿ ಬಂದಾಳೆ ಏನು ಉತ್ತರ ಹೇಳ್ಬೇಕಂತೇಳಿ. ಪ್ರಿಪೇರ್ ಆಗಿ ಬಂದಾಳೆ. ನನಗೆ ಯಾಕೆ ಮಾಡ್ಯಾಳೆ ಏನು ಪ್ರಶ್ನೆ? ಯಾಕಂದ್ರೆ ನೋಡ್ಕೊಂಡ್ಲು ಒಂದಿಬ್ಬರು ವಿದ್ಯಾರ್ಥಿಗಳದ. ಹಾಂ, ಆಯಿತು. ನಿಮ್ಮ ಮೊದಲು ದರ್ಶನ ಯಾಕವ? ರೀಸನ್ ಇಲ್ಲಾರ್ದೆ ಯಾರಿಗೆ ಇಷ್ಟಪಡಲ್ಲ ನಾವು. ನಿಮ್ಗೆ ನೆನಪಿರಲಿ. ತಂದೆ ಯಾಕೆ ಇಷ್ಟ? ಅವ್ರು ನಾನು ಪ್ರತಿಯೊಂದು ಹೆಜ್ಜೆಗೂ ಬೆಳಕಾಗಿ ಹಾಂ, ಆಯಿತು. ಮತ್ತು ದರ್ಶನ್ ಯಾಕೆ ಇಷ್ಟ? ದರ್ಶನ್ ಏನು ಸಂಬಂಧ ನಿನಗೆ? ನಮ್ಮ ಮನೆಗೆಲ್ಲ ಹೇಳ್ತಿರ್ತಾರಿ, ನೀ ಹುಡುಗರ್ಲಿಕ್ಕಿಂತನೂ ದರ್ಶನ್ ಥರ 6 ಫೂಟ್ ಎತ್ತರ ಇದ್ದಾವ, ಮಸ್ತ್ ಇದ್ದಾವ ಹಂಗೆ ಅಂತ. ಹಾಗಾಗಿ ಅವ್ರು ಇಷ್ಟ. ಓಕೆ. ದರ್ಶನ್ದು ಯಾವ ಸಿನಿಮಾ ನಿನಗಿಷ್ಟ? ಅವ್ರದ್ದು ಬಾಸ್ ಮೂವಿ ಇಷ್ಟ. ಬಾಸ್ ಮೂವಿ. ಆ ಬಾಸ್ ಮೂವಿ ಒಳಗೆ ಎಷ್ಟು ಪಾತ್ರ ಅದಾವ್ರಿ? 2 ಪಾತ್ರ. 2 ಪಾತ್ರ ಅವ. ಹೌದಾ? ಒಬ್ಬ ಬಡವ ಇರ್ತಾನ, ಒಬ್ಬ ಶ್ರೀಮಂತ ಅಣ್ಣ ತಮ್ಮ ಇರ್ತಾರೆ. ನಾನು ಕ್ಲಾಸಿಗೆ ಮಾಸಿಗೂ ಬಾಸ್ ನಾನು ಕ್ಲಾಸಿಗೆ ಮಾಸಿಗೆ ಬಾಸ್ ಅಂತ ಆ ಚಿತ್ರದಾಗ ಹಾಡ. ನೀವು ನೋಡ್ರಿ ಏನ್ರಿ ಮತ್ತೆ ಸಿನಿಮಾ ಅಂದ್ರೆ? ನೋಡ್ತೀವಿ ನಾವು, ಸಿನಿಮಾ ನೋಡ್ತೀವಿ, ಪ್ರಪಂಚದಾಗ ಏನು ನಡೆದನ್ನ ತಿಳ್ಕೊತೀವಿ. ಇಲ್ಲಿ ಈ ವಿದ್ಯಾರ್ಥಿ ಹೇಳಿದ್ದೇನಂದ್ರೆ ದರ್ಶನ್ ಇಷ್ಟ ಅಂತೇಳಿ. ಹೌದಾ? ಯಾರಿಗೆ ನೆನ್ಸ್ಮಿನ ಶಕ್ತಿ ಕಮ್ಮಿ ಅದ, ಸ್ವಲ್ಪ ಆವ್ರೇಜ್ ಸ್ಟೂಡೆಂಟ್ ಅವ್ರು ಬರ್ರಿ. ಎವರೇಜ್ ಅಂತ ಯಾರು ಇಲ್ಲ? ಎಲ್ಲರೂ ಬ್ರಿಲಿಯಂಟಾ? ಖರೀರಿ. ಸ್ವಲ್ಪ ಇಲ್ಲಿ ಕೀಳರಿಮೆ ಬೇಡ. ನಾನು ಅವ್ರನ್ನ ಇಲ್ಲಿ ಸ್ವಲ್ಪ ಪ್ರಶ್ನೆಗಳು ಕೇಳಿ ಅವರಲ್ಲಿ ಬದಲಾವಣೆ ತರ್ಬೇಕಂತಲೇ ಮಾತಾಡ್ತಾ ಇರೋದು. ಅದಕ್ಕೆ ಬರ್ರಿ, ನೀವು ಕೀಳರಿಮೆ ಇಟ್ಕೋಬೇಡ್ರಿ. ಇಲ್ಲಿ ಬಂದ್ರೆ ಅಂದ್ರೆ ಚೇಂಜ್ ಆಗ್ತೀರಿ. ಬರ್ರಿ ಬರ್ರಿ, ಭಯ ಪಟ್ಕೋಬೇಡ್ರಿ. ಏನಿದ್ದದ ಓಪನ್ ಮೈಂಡೆಡ್ ಆಗಿ ಮಾತಾಡ್ರಿ ಇಲ್ಲಿ, ಆಯಿತಾ? ನಿನಗೆ ಯಾವ ಹೀರೋ ಇಷ್ಟವ? ಮತ್ತು ಸುದೀಪ್. ನೋಡ್ರಿ, ದರ್ಶನ್ ಹೋಗಿ ಸುದೀಪ್ ಬಂದ. ಈಗ ಸುದೀಪನ ಸುದೀಪನ ಯಾವ ಹೀರೋ, ಯಾವ ಸಿನಿಮಾ ಇಷ್ಟ? ಮ್ಯಾಕ್ಸ್ ಸಿನಿಮಾ ಅಂತ. ಆ ಸಿನಿಮಾದಾಗ ಯಾವ ಪಾತ್ರ ನಿನಗೆ ಭಾಳ ಇಷ್ಟ ಆಯ್ತು? ಗೊತ್ತಿಲ್ಲ. ಬಟ್ ಸಿನಿಮಾ ಇಡೀ ಸಿನಿಮಾ ನೋಡ್ರಿ. ಯಾವ ಸೀನ್ ಕೇಳಿದ್ರೆ ನಿಮ್ಗೆ ನೆನಪೈತಿ. ಓಕೆ. ವೈಭವ್, ನಿಮ್ಮ ಹೆಸರಮ್ಮ? ಶ್ರೀದೇವಿ. ಕ್ಲ್ಯಾಪ್ಸ್ ಹಾಕ್ರಿ ಹುಡುಗಿ. ಹಾಂ, ಶ್ರೀದೇವಿ ಇಲ್ಲಿ ಅಂದ್ರೆ ನೋಡ್ರಿ, ಶ್ರೀದೇವಿಗೆ ಯಾರು ಕಿಂಡಲ್ ಮಾಡಬೇಡ್ರಿ, ಯಾರು ಅಣಗಿಸ್ಬೇಡ್ರಿ. ಯಾಕೆ ಹೇಳಕತ್ತೀನಿ ಅಂದ್ರೆ, ಯಾವ ಹೀರೋ ಇಷ್ಟ ಅಂತ ನಾವು ಕೇಳಿದಾಗ ಸಿನಿಮಾ ನಟರು ಸೆಕೆಂಡ್ರಿ, ನಾ ಬ್ಯಾಡ ಅನ್ನಲ್ಲ. ಒಬ್ಬರಾದರೂ ಭಗತ್ ಸಿಂಗಿನ ಹೆಸರು ಹೇಳಿದ್ರೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹೆಸರು ಹೇಳಿದ್ರೆ, ಕಿತ್ತೂರು ರಾಣಿ ಚೆನ್ನಮ್ಮನ ಹೆಸರು ಹೇಳಿದ್ರೆ, ಹಾಂ, ಯಾಕೆ ಪ್ರಾಬ್ಲಮ್ ಏನಂದ್ರೆ ನಮ್ಮ ಸಮಾಜ ಅವ್ರ ತಪ್ಪಲ್ಲದು. ನಾವೇ ಹಂಗೆ ಆ್ಯಂಕರಿಂಗ್ ಮಾಡ್ಲಕತ್ತೀವಿ. ಅವ್ರು ಯಾರು ಹೀರೋ, ಇವ್ರು ಹೀರೋಪ್ಪ. ಪಠ್ಯಪಾಡಿಗಾಗಿ ನಟನೆ ಮಾಡೋರನ್ನ ನಾವು ಹೀರೋ ಅಂತ ತೋರ್ಸಕತ್ತೀವಿ. ನಮ್ಮ ದೇಶಕ್ಕೆ ಸ್ವತಂತ್ರ ಕೊಟ್ಟು ಇದು ಮಾಡಿದವ್ರನ್ನ ಏನೋ ಒಂದು ಅವ್ರ ಜಾತಿಗೋ ಒಂದು ಧರ್ಮಕ್ಕೋ ಇಟ್ಟು ಅವ್ರಿಗೆ ನಾವು ಇದು ಮಾಡ್ಕತ್ತೀವಿ. ಇವತ್ತು ನೀವು ಇಲ್ಲಿ ಕೂತಿರಲ್ಲ, ನೀವು ಇಲ್ಲಿ ಕೂತು ಮಾತು ಕೇಳಕತ್ತೀರಿ ಅಂದ್ರೆ ಇದಕ್ಕೆ ಕಾರಣ ಯಾರು ಗೊತ್ತಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಿಮಗೆ ಸ್ವತಂತ್ರ ಇರಲಿಲ್ಲ ಹಿಂಗೆ ಕೂತು ಕೇಳೋವಂಥದ್ದು. ಹೆಣ್ಮಕ್ಳಿಗೆ ನೀವು ಮನೆ ಬಿಟ್ಟು ಹೊರಗೆ ಬರುವಂಥ ಸ್ವತಂತ್ರ ನಮ್ಮ ದೇಶದಾಗ ಇರಲಿಲ್ಲ.
ಇವತ್ತು ನೀವು ಇಲ್ಲಿ ಕೂತು ಮಾತು ಕೇಳಕತ್ತೀರಿ, ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ತೀರಿ. ನಾವೇನಾದರೂ ತಪ್ಪು ಮಾಡಿದರೂ ಸಹ ನಮ್ಮನ್ನು ಪ್ರಶ್ನೆ ಮಾಡುವಂಥ ಹಕ್ಕು ನಿಮ್ಮಲ್ಲಿ ಅದು. ಗುರುಗಳು ತಪ್ಪು ಮಾಡಿದ್ರು ಸಹ ಇದು ತಪ್ಪ್ರಿ, ನೀವು ತಿದ್ದುಕೋರಿ ಅಂತ ಹೇಳುವಂಥ ಒಂದು ಅಧಿಕಾರ ನಿಮ್ಮಲ್ಲಿಯೂ ಅದು. ಈ ನಮಗೆ ಈ ಹಕ್ಕು ಯಾರು ಕೊಟ್ಟರು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ನಮ್ಮ ಸಂವಿಧಾನ ಕೊಟ್ಟದ ಇಲ್ಲ. ಮತ್ತು ಅವ್ರು ಇನ್ಸ್ಪಿರೇಷನ್ ಆಗ್ಬೇಕಾ, ಅವ್ರು ಇನ್ಸ್ಪೈರ್ ಆಗ್ಬೇಕಾ ನಮಗೆ? ತಪ್ಪಲ್ಲಮ್ಮ. ಇಟ್ಕೋರಿ, ನೀವು ಯಾವುದೇ ನಿಮ್ಮ ತಂದೆ ಬಗ್ಗೆ ಹೇಳಿದ್ರೆ ಅದಕ್ಕೆ ಹೆಮ್ಮೆ ಐತಿ. ನಿಜವಾದ ಹೀರೋಗಳು ಯಾರಂದ್ರೆ ಫಸ್ಟ್ ಒಬ್ಬ ಹೆಣ್ಮಗಳಿಗೆ ಸೈಕಾಲಜಿಕಲಿ ಹೇಳ್ತೇನೆ ನಿಮಗೆ. ಯಾವುದೇ ಹೆಣ್ಮಗಳಿಗೆ ಕೇಳ್ರಿ, ಅವಳು ಹೇಳೋದೇ ತಂದೆ ಹೆಸರೇ. ಯಾವುದೇ ಗಂಡು ಮಗನಿಗೆ ಕೇಳ್ರಿ, ಅವ್ನು ಹೇಳೋದೇ ತಾಯಿ ಹೆಸರೇ. ತಂದೆ ಭಾಳ ಕಡಿಮೆ ಅವ ಹೇಳೋದು. ಯಾಕಂದ್ರೆ ಗಂಡು ಮಗನಿಗೆ ಮೊದಲನೇ ಹೀರೋಯಿನ್ ತಾಯಿ ಆಗಿರ್ತಾಳ, ಹೆಣ್ಮಕ್ಳಿಗೆ ಮೊದಲನೇ ಹೀರೋ ತಂದೆ ಆಗಿರ್ತಾನೆ. ಶ್ರೀದೇವಿ ಈ ಕಡೆ ಗಮನ ಕೊಡ್ರಿ. ನಮ್ಮ ಮೈಂಡ್ ಹೆಂಗೆ ವರ್ಕ್ ಮಾಡ್ತದಂತ ನಿಮ್ಗೆ ಇಲ್ಲಿ ಹೇಳಕತ್ತೀನಿ. ನಮ್ಮ ಮೈಂಡ್ ಹೆಂಗೆ ವರ್ಕ್ ಮಾಡ್ತದಂದ್ರೆ, ನಿಮ್ಮ ಕಾಲಿಗೆ ಗಾಯ ಆಗಿರ್ತದೆ, ಬ್ಯಾಂಡೇಜ್ ಹಾಕಿರ್ತೀರಿ. ನೀವು ಅಬ್ಸರ್ವ್ ಮಾಡಿರಿ, ಈ ಗಾಲಿಗೆ ಏನು ತಟ್ಟಬಾರ್ದು ಅಂತ ಅನ್ಕೋತೀರಿ, ಅವತ್ತು ಅದೇ ಕಾಲಿಗೆ ಬೀಳ್ತಿರ್ತವೆ ಏಟ್ಗಳು. ಎಷ್ಟು ಅದಕ್ಕೆ ಕಾಯ್ತೀರಿ, ಇದಕ್ಕೆ ಬೀಳಬಾರ್ದು, ಇದಕ್ಕೆ ಬೀಳಬಾರ್ದು, ಇದಕ್ಕೆ ಬೀಳಬಾರ್ದು ಅಂತೀರಿ. ಯಾರೇ ಬಂದು ಅದ್ರ ಮೇಲೆ ಕುಂದಿರ್ತಾರೆ. ಅಲ್ಲ ಏನರ ತಂದು ಏನರ ಬೆಕ್ಕ ಸಹ ಅದ್ರ ಮೇಲೆ ಹಾರಿರ್ತದೆ ಮ್ಯಾಮ್, ಆ ಕಾಲ ಮೇಲೆ. ಯಾಕಂದ್ರೆ ನಮ್ಮ ಮೈಂಡ್ ಯಾವುದ್ರ ಕಡೆ ಫೋಕಸ್ ಮಾಡ್ತದಲ್ಲ ಅಂಥ ಘಟನೆಗಳೇ ನಮ್ಮ ಬಳಿ ನಡೀತಾವೆ. ಅದಕ್ಕೆ ಫಸ್ಟ್ ಹುಡುಗಿ ಕೇಳಿದೆ ನಾನು, ಹಣೆ ಬರಹ ಫೇಟ್ ಏನು ಹಣೆ ಬರಹ ಅಂದ್ರೆ, ಯಾವುದನ್ನು ನಿಮ್ಮ ಮನಸ್ಸೊಳಗೆ ಭಾಳ ಬಲವಾಗಿ, ಹಣೆ ಬರಹ ಅಂದ್ರೆ ಏನಂತ ಹೇಳಕತ್ತೀನಿ, ಯಾವುದನ್ನು ಬಲವಾಗಿ ಭಾಳ ನಿಮ್ಮ ಮನಸ್ಸೊಳಗೆ ಪದೇ 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 ವಿಚಾರ ಮಾಡ್ತೀರಿ, ಪದೇ ಪದೇ ನೆನೆಸ್ಕೋತೀರಿ, ಅದು ನಿಮ್ಮ ಹಣೆ ಬರಹ ಆಗಿ ಬದಲಾಗ್ತದೆ. ನೆನಪಿಟ್ಕೊಳ್ಳಿ. ಇಷ್ಟೇ ಹಣೆ ಬರಹ ಅಂದರೆ, ಬೇರೆ ಏನೂ ಅಲ್ಲ. ಇಷ್ಟೇ. ಆ ಹುಡುಗಿ ಡ್ಯಾನ್ಸರ್ ಆಗ್ಬೇಕಂತೇಳಿ ಆಕಿ ಬರೀ 24 ಗಂಟೆ ಡ್ಯಾನ್ಸ್ ಹೆಂಗೆ ಮಾಡ್ಬೇಕು, ಆ ಸ್ಟೆಪ್ ಹೆಂಗೆ ಮಾಡ್ಬೇಕು, ಈ ಮ್ಯೂಸಿಕ್ ಈ ಸ್ಟೆಪ್ ಹೆಂಗೆ ಹಾಕ್ಬೇಕು ಅಂತ ವಿಚಾರ ಮಾಡಿದಾಗೆ ಆಕಿ ಡ್ಯಾನ್ಸರ್ ಆಗೋದು. ಇನ್ನು ಭಾಷಣ ಮಾಡ್ಬೇಕಾದ್ರೆ ನಿಮ್ಮ ಕೈ ಶಿವರ್ ಆಗ್ತಿತ್ತು. ಏನು ಮಾಡ್ಬೇಕು ಭಾಷಣ ಮಾಡೋದಕ್ಕಿಂತ ಮುಂಚೆ, ವೇದಿಕೆ ಮಾಡಿ ಬರೋದಕ್ಕಿಂತ ಮನ್ಯಾಗ ಕನ್ನಡಿ ಇರ್ತದ, ಕನ್ನಡಿ ನೋಡ್ಬೇಕು ಪರಾಗ. ಇವತ್ತು ನಾನು ಹಿಂಗೆ ಭಾಷಣ ಮಾಡಿದ್ರೆ ಹೆಂಗೆ ಚಪ್ಪಾಳೆ ತಡ್ತಾರೆ ಜನ, ನಮ್ಮ ಸರ್ಗಳು ಹೆಂಗೆ ಹೊಗಳ್ತಾರೆ, ನಮ್ಮ ಶಿಕ್ಷಕರು ಎಷ್ಟು ಖುಷಿ ಪಡ್ತಾರೆ, ನಾನು ಮಾತಾಡ್ತೀನಿ, ನನ್ನ ಕಾನ್ಫಿಡೆನ್ಸ್ ಐತಿ ಅಂಥೇಳಿ ನಿಮಗೆ ನೀವೇ ಅಂದ್ಕೋಬೇಕು. ನಿಮಗೆ ನೀವೇ ಧೈರ್ಯ ತಂದ್ಕೋಬೇಕು. ನಾವಿಲ್ಲಿ ಈಗ ಧೈರ್ಯ ಹೇಳೀವಿ, ಹೌದಾ? ನಾ ಹೇಳಿದ ಮೇಲೆ ಒಂದು ಸ್ವಲ್ಪ ಹೋದ್ಮೇಲೆ ನೀವು ಮತ್ತೆ ಮರಿತೀರಿ. ಅದಕ್ಕೆ ಹಿಂಗೆ ಆಗಬಾರ್ದು. ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್. ಏನು ಸ್ಟೂಡೆಂಟ್ ಲೈಫ್ ಈಸ್, ಈ ಲೈಫ್ ನಿಮ್ಗೆ ಯಾವಾಗ ಅರ್ಥ ಆಗ್ತಂದ್ರೆ ನೀವು ಅಲ್ಲಿ ಕೂತಾಗ ಅರ್ಥ ಆಗಲ್ಲ. ಅದು ಇಲ್ಲಿ ನಮ್ಮಂಗೆ ಮ್ಯಾಲೆ ಕೂತಾಗ ಅರ್ಥ ಆಗ್ತದೆ. ನಮಗೆ ಈ ಲೈಫ್ ಮಿಸ್ ಮಾಡ್ಕೊಂಡಿವಲ್ಲ ಅಂತ ನಮಗೆ ಅನಿಸ್ತೈತಿ. ಇನ್ನೂ ಈ ಲೈಫ್ ಇರಬೇಕಾಗಿತ್ತು, ನಾವು ದಾಟಿ ಬಂದಿವಲ್ಲ ಅಂತ ಅನಿಸ್ತೈತಿ. ನಿಮಗೆ ಅನಿಸ್ತೈತಿ ನಾವು ಯಾವಾಗ ಹೋಗಿ ಇವ್ರಂಗೆ ಮ್ಯಾಲೆ ಕುಂದಿರ್ತೀವಿ ಅಂತ ನಿಮಗೆ ಅನಿಸ್ತೈತಿ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಂ ಅಸ್ಮದಾಚಾರ್ಯ ಪರ್ಯಂತ ಒಂದೇ ಗುರು ಪರಂಪರೆ ಅನ್ನುವಂಗೆ ಇದು ಗುರು ಪರಂಪರೆ. ಕೆಳಗಿದ್ದವ್ರು ಮ್ಯಾಲೆ ಬರ್ತಾರೆ, ಮ್ಯಾಲಿದ್ದವ್ರು ಕೆಳಗೆ ಹೋಗ್ತಾರೆ. ಈಗ ನಾವು ನಮ್ಮ ಗುರುಗಳು ಎದುರು ಹೋದ್ವಿ, ನಾವು ತಳಗೆ ಕುಂದಿರ್ತೀವಿ, ಅವ್ರಿಗೆ ಗೌರವ ಕೊಡ್ತೀವಿ. ಅವ್ರು ಮತ್ತೆ ತಮ್ಮ ಗುರುಗಳು ಬಳಿ ಹೋದ್ರೆ ಅವ್ರಿಗೆ ಗೌರವ ಕೊಡೋದು. ಇದು ಗೌರವ ಕೊಡುವಂಥ ಪದ್ಧತಿ. ಹಿಂಗೆ ನಿಮ್ಮಲ್ಲಿ ಏನಿರಬೇಕು, ಕೀಳರಿಮೆ ಇರಬಾರ್ದು. ಹಣೆ ಬರಹ ಅಂದ್ರೆ ವಿಧಿಯನ್ನು ಮೆಟ್ಟಿ ನಿಲ್ಲುವಂಥ ಶಕ್ತಿ. ಕೆರೋಲಿ ಅನ್ನುವಂಥ ಒಬ್ಬನ ಬಗ್ಗೆ ಸ್ಫೂರ್ತಿದಾಯಕ ಕಥೆ ಹೇಳ್ತೇನೆ ನಿಮಗೆ. ಕೆರೋಲಿ ಅನ್ನುವಂಥ ವ್ಯಕ್ತಿ ಆರ್ಮಿಯೊಳಗೆ ಕೆಲಸ ಮಾಡ್ತಿದ್ದ, ಹಂಗೇರಿ ದೇಶದೊಳಗೆ. ಯಾವ ದೇಶದೊಳಗೆ? ಹಂಗೇರಿ ದೇಶದೊಳಗೆ ಕೆಲಸ ಮಾಡ್ತಿದ್ದ. ಏನು ಅವನ ಕೆಲಸ ಅಂದ್ರೆ ಶಾರ್ಪ್ ಶೂಟ್ರ್. ಅವ ಕರೆಕ್ಟಾಗಿ ಗುರಿ ಇಟ್ಟು ಹೊಡೆಯೋದು, ಶಾರ್ಪ್ ಶೂಟ್ರ್. 1938 ಅವ ಪ್ರಾಕ್ಟೀಸ್ ಮಾಡ್ತಿರ್ತಾನೆ. ಮುಂದೆ 2 ವರ್ಷದೊಳಗೆ ಒಲಿಂಪಿಕ್ ಕ್ರೀಡೆ ಇರ್ತೈತಿ. ಆ ಒಲಿಂಪಿಕ್ ಕ್ರೀಡೆ ಒಳಗೆ ನಾನು ಶಾರ್ಪ್ ಶೂಟ್ರ್ ಒಳಗೆ ನಾನೇ ಮೊದಲು ಬರಬೇಕು, ನಾನೇ ಗೆಲ್ಲಬೇಕು ಅನ್ನೋವಂಥದ್ದು ಒಂದು ಗುರಿ ಇರ್ತೈತಿ. ಬಲಗೈಯಿಂದ ಅವ್ನು ಶೂಟ್ ಮಾಡ್ಬೇಕು ಕರೆಕ್ಟ್ ಇಷ್ಟು ದೂರ ಅಂತೇಳಿ. ಆ 2 ವರ್ಷ ಇನ್ನೇನು ಇದು ಇರಬೇಕಾದ್ರೆ, ಪ್ರಾಕ್ಟೀಸ್ ಮಾಡ್ತಿರ್ಬೇಕಾದ್ರೆ ಏನಾಗ್ತದೆ, ಅವನ ಕೈ ಒಳಗೆ ಗ್ರಾನೈಟ್ ಸ್ಫೋಟಗೊಳ್ತೈತಿ. ಕೆಲಸ ಮಾಡುವಾಗ ಗ್ರಾನೈಟ್ ಸ್ಫೋಟಕೊಂಡು ಕೈ ಛಿದ್ರ ಆಗ್ತೈತಿ. ಬಲಗೈ ಛಿದ್ರ ಆದಾಗ ಅವನ ಗುರಿ ಏನಿತ್ತಂದ್ರೆ, ಜಗತ್ತಿನ ನಂಬರ್ 1 ಶೂಟರ್ ಆಗ್ಬೇಕು. ನನ್ನ ಕೈ, ಈ ಕೈ ಹೆಂಗಿರ್ಬೇಕಂದ್ರೆ ನಂಬರ್ 1 ಶೂಟರ್ ಅಂದ್ರೆ ಯಾರ ಕಡೆ ಕೈ ಮಾಡಿ ತೋರಿಸ್ಬೇಕಂದ್ರೆ ನನ್ನ ಕಡೆ ಕೈ ಮಾಡಿ ತೋರಿಸ್ಬೇಕು ಜಗತ್ತು. ಹಂಗೆ ನಾ ಶೂಟರ್ ಆಗ್ಬೇಕಂತೇಳಿ ಅವನ ಗುರಿ ಇತ್ತು. ಅವನ ಗುರಿ ಇದ್ದಂಥ ಸಂದರ್ಭದಾಗ ಬಲಗೈ ಫುಲ್ ಅದರೊಳಗೆ ಏನೂ ಶಕ್ತಿ ಇಲ್ಲಾರ್ದಂಗೆ ಐತಿ, ಛಿದ್ರ ಆಗೋಯ್ತು. ಛಿದ್ರ ಆದಂಥ ಸಂದರ್ಭದೊಳಗೆ ಅವ ವಿಚಾರ ಮಾಡ್ದ, ನನ್ನ ಗುರಿ ಅಂತೂ ನಾ ಬಿಟ್ಟು ಕೊಡಂಗಿಲ್ಲ, ಏನು ಬಂದರೂ ನಾನು ಬಿಟ್ಟು ಕೊಡಂಗಿಲ್ಲ. ಬಲಗೈ ಅಂತೂ ಐತಿ, ಏನು ಮಾಡೋಕ್ಕೆ ಸಾಧ್ಯ, ಇನ್ನು 2 ವರ್ಷದೊಳಗೆ ಒಲಿಂಪಿಕ್ ಬರ್ತೈತಿ, ನಾನು ಗೆಲ್ಲಬೇಕು. ಎಡಗೈಯಿಂದ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡ್ದ. ಬಲಗೈ ಹೋಗಿತ್ತು, ಎಡಗೈಯಿಂದ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡ್ದ. ಮುಂದೆ
1940 ಒಲಿಂಪಿಕ್ ಕ್ರೀಡೆ ಬಂತು. ಅದು ಕ್ಯಾನ್ಸಲ್ ಆಯಿತು ಮಹಾಯುದ್ಧ ಸಲುವಾಗಿ. ಮುಂದೆ 4 ವರ್ಷ ವೇಟ್ ಮಾಡ್ದೆ. 4 ವರ್ಷ ಆದ್ಮೇಲೆ ಅದು ಅವಾಗೂ ಮಹಾಯುದ್ಧ ಸಲುವಾಗಿ ಅದು ಕ್ಯಾನ್ಸಲ್ ಆಯಿತು. ಮುಂದೆ ಟೋಟಲ್ 8 ವರ್ಷ ತೊಗೊಂಡು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಎಡಗೈಯಿಂದ ಪ್ರಾಕ್ಟೀಸ್ ಮಾಡಿದ್ದ. ಮುಂದೆ ಒಲಿಂಪಿಕ್ ಕ್ರೀಡೆ ಶುರುವಾಯಿತು. ಶುರುವಾದಂಥ ಸಂದರ್ಭದೊಳಗೆ ಒಲಿಂಪಿಕ್ ಕ್ರೀಡೆಯೊಳಗೆ ಅವ್ನು ಬಂದಾಗ ಅವನ ಜೊತೆ ಏನು ಪ್ರಾಕ್ಟೀಸ್ ಮಾಡೋರಿದ್ದಿಲ್ಲ, ಅವ್ರು ಅಂದ್ಕೊಂಡ್ರಂತ ನಮಗೆ ಸ್ಫೂರ್ತಿ ತುಂಬಲಕ್ಕೆ ಬಂದ, ನೀವು ತನ್ನ ಕೈಲಿ ಅಂತ ಆಗಂಗಿಲ್ಲ, ನಮಗೆ ಸ್ಫೂರ್ತಿ ತುಂಬಲಕ್ಕೆ ಬಂದಾನಂತೇಳಿ ಅವನ ಕಡೆ ನೋಡಿ ಕೈ ಮಾಡಿ ಮಾತಾಡಕತ್ತಿದ್ರು. ಅವಾಗ ಅವನಂತ ನಾನು ನಿಮ್ಗೆ ಸ್ಫೂರ್ತಿ ತುಂಬಲಕ್ಕೆ ಬಂದಿಲ್ಲ, ನಿಮ್ಮ ಜೊತೆ ಕಾಂಪಿಟೇಷನ್ ಮಾಡಕ್ಕೆ ಬಂದೀನಿ, ನಾನು ನಿಮ್ಮ ಜೊತೆ ಕಾಂಪಿಟೇಷನ್ ಮಾಡಕ್ಕೆ ಬಂದೀನಿ ಅಂತೇಳಿ ಅನ್ನಂತ ಮುಂದೆ ಪ್ರಾಕ್ಟೀಸ್ ಮಾಡಿದಂಥ ಎಡಗೈಯಿಂದ ಏನು ಪ್ರಾಕ್ಟೀಸ್ ಮಾಡಿದಂಥ ಎಲ್ಲರಿಗಿನ್ನ ಮೊದಲು ಅವನೇ ಶೂಟ್ ಮಾಡಿ ಆ ಒಲಿಂಪಿಕ್ ಕ್ರೀಡೆ ಒಳಗೆ ಫಸ್ಟ್ ಬರ್ತಾನೆ. ಒಲಿಂಪಿಕ್ ಕ್ರೀಡೆ ಒಳಗೆ ಪದಕವನ್ನು ಗೆಲ್ತಾನೆ. ಇಲ್ಲಿ ಅವ ನನ್ನ ಬಲಗೈ ಒಯ್ತಲ್ಲ, ಇನ್ನು ಜೀವನನೇ ಮುಗಿತಲ್ಲ, ನಂದು ಏನು ಉಳಿತು, ನಾನು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ, ನಾನು ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡಿದ್ನಂದ್ರೆ ಏನೂ ಸಾಧ್ಯ ಮಾಡೋಕ್ಕಾಗಿಲ್ಲ. ಅವ ಏನು ವಿಚಾರ ಮಾಡಿದ್ನಂದ್ರೆ ಸದ್ಯಕ್ಕೆ ನನ್ನ ಬಳಿ ಏನದ, ನಾ ಅದು ಬಂದ್ರೆ ಭಾರಿ ಆಯ್ತೀನಿ, ನಾ ಇದು ಬಂದ್ರೆ ಭಾರಿ ಆಯ್ತಿದ್ದೆ, ನನಗೆ ಅವ್ರು ಸಹಾಯ ಮಾಡಿದ್ರೆ ಭಾರಿ ಆಯ್ತಿದ್ದೆ, ನನಗೆ ಇವ್ರು ಸಹಾಯ ಮಾಡಿದ್ರೆ ಭಾರಿ ಆಯ್ತಿದ್ದೆ, ನನ್ನ ಜೊತೆ ಅವ್ರು ಇದ್ರೆ ನಾ ಭಾಳ ಚಂದ ಇರ್ತಿದ್ದೆ, ಇವ್ರು ಬಿಟ್ಟು ಹೋದ್ರು, ಅವ್ರು ಬಿಟ್ಟು ಹೋದ್ರು, ಇಂಥವೆಲ್ಲ ಭಾವನೆಗಳು ಮನುಷ್ಯನಲ್ಲಿ ಬಂದೇ ಬರ್ತಾವೆ. ಅದಕ್ಕೆ ಯಾರು ಬರಲಿ ಯಾರಿರಲಿ ಏನೇ ಇರಲಿ, ಈ ಸದ್ಯಕ್ಕೆ ನನ್ನ ಬಳಿ ಏನದ, ಇದನ್ನ ಇಟ್ಕೊಂಡು ನಾನು ಏನು ಮಾಡೋಕ್ಕೆ ಸಾಧ್ಯ ಅದ, ಅದನ್ನು ಮನಸ್ಸೊಳಗೆ ಇಟ್ಕೊಂಡು ಗುರಿ ಕಡೆ ಹೆಜ್ಜೆ ಹಾಕ್ಬೇಕು. ಶೀತಲ್ ದೇವಿ, ಇನ್ನೊಂದು ಹೊರಗಿನ ದೇಶದ ಹೇಳ್ದೆ, ನಮ್ಮ ದೇಶದ ಒಂದು ಹೇಳ್ತೀನಿ ನಿಮ್ಗೆ. ಶೀತಲ್ ದೇವಿ 2 ಕೈ ಇಲ್ಲ ಹುಡುಗಿಗೆ, ಹುಟ್ಟುತ್ತಲೇನೆ 2 ಕೈ ಇಲ್ಲ ಆ ಹುಡುಗಿಗೆ. ಜಮ್ಮು ಕಾಶ್ಮೀರದೊಳಗೆ ಜನ್ಮ ತಾಳ್ತಾಳೆ ಹುಡುಗಿ. ತಂದೆ ಆದವನೇ ಆ ಹುಡುಗಿಗೆ ಸಪೋರ್ಟ್ ಮಾಡ್ತಾನೆ. ಎಲ್ಲರೂ ಇದೇನು ಮಗಳು ಹಿಂಗೆ ಹುಟ್ಟ್ಯದ, 2 ಕೈ ಇಲ್ಲದ ಮಗಳು, ಚಂದ ಹುಟ್ಟಿದಕ್ಕೆ ಸಾಕೋದು ಭಾಳ ಕಷ್ಟ ಅದು ಈಗಿನ ಈ ಸಮಾಜದೊಳಗೆ. 2 ಕೈ ಇಲ್ಲಾರ್ದೆ ಹುಟ್ಟಾಳಲ್ಲ ಅಂತೇಳಿ ಆ ಹುಡುಗಿಗೆ ಎಲ್ಲರೂ ತಿರಸ್ಕಾರ ಮಾಡಿದಾಗ ತಂದೆ ಹೇಳ್ತಾನೆ, ಮಗಳೇ ನೀ ಏನು ಮಾಡ್ತಿ ಮಾಡು, ನಾನು ನಿನ್ನ ಸಪೋರ್ಟ್ ಆಗಿರ್ತೀನಿ. ಆ ಹುಡುಗಿ ಏನು ಮಾಡ್ತದ, ಬಾಣ ಬಿಡೋದು ಕಲಿತದ. 2 ಕೈ ಇಲ್ಲ, ಇಮ್ಯಾಜಿನ್ ಮಾಡ್ಕೋರಿ, 2 ಕೈ ಇಲ್ಲ, ಬಾಣ ಬಿಡೋದನ್ನು ಕಲಿತದ. ಹೆಂಗಂದ್ರೆ ಕಾಲಿಂದ ಬಾಣ ಬಿಡೋದನ್ನು ಕಲಿತಲು. ಎಷ್ಟು ಮಟ್ಟಿಗೆ ಪ್ರಾಕ್ಟೀಸ್ ಮಾಡಿದ್ಲಂದ್ರೆ ಮೊನ್ನೆ ನಡೆದಂಥ ಪ್ಯಾರಾ ಒಲಿಂಪಿಕ್ ಒಳಗೆ ಕಂಚಿನ ಪದಕ ಗೆದ್ದಾಳ. ಎರಡೂ ಕೈ ಇಲ್ಲಾರ್ದಂಥ ವಿದ್ಯಾರ್ಥಿ. ಈ ವಿದ್ಯಾರ್ಥಿ ಕೇಳ್ತಾರೆ, ನಿನಗೆ ಯಾರು ಸ್ಫೂರ್ತಿ ಅಂತ ಕೇಳಿದಾಗ ಆಕೆ ಹೇಳ್ತಾಳ, 2009 ಅಮೇರಿಕಕ್ಕೆ ಆರ್ಥಿಕ ಇಕ್ಕಟ್ಟು ಬಂದಿರ್ತೈತಿ. ಅಲ್ಲಿ ಒಬ್ಬ ವ್ಯಕ್ತಿ ಮ್ಯಾಟ್ ಅನ್ನುವಂಥ ವ್ಯಕ್ತಿ ಅವನಿಗೆ 2 ಕೈ ಇಲ್ಲ. ಸರ್ಕಾರಕ್ಕೆ ಅವ್ನು ಮನವಿ ಮಾಡ್ಕೊತ, ನನಗೆ ಹೆಂಡ್ರಾರ ಮಕ್ಕಳಾರ, ನನಗೊಂದು ನೌಕರಿ ಕೊಡ್ರಿ, ನನಗೆ ಸಣ್ಣದೊಂದು ಜಾಬ್ ಕೊಡ್ರಿ, ನಾನು ಅದರಿಂದ ನಾನು ಸಂಸಾರ ನಡೆಸ್ತೀನಿ ಅಂದಾಗ ಅಲ್ಲೇ ಆರ್ಥಿಕ ಪರಿಸ್ಥಿತಿ ಬಿಕ್ಕಟ್ಟಿದ್ದಾಗ ಇವ್ರಿಗೆ ಯಾರಿಗೆ ಕೆಲಸ ಕೊಡೋಂಗಿಲ್ಲ, ಇನ್ನು ಮನೆ ಹೊಟ್ಟೆಪಾಡು ಹೆಂಗೆ ಮಾಡ್ಬೇಕಂತೇಳಿ ವಿಚಾರ ಮಾಡಿ ತನಗೂ 2 ಕೈ ಇಲ್ಲ, ಅವನೂ ಸಹ 2 ಕೈ ಇಲ್ಲಾರ್ದೆ ಕಾಲಿಂದ ಬಾಣ ಬಿಡೋದನ್ನು ತನಗೆ ತಾನೇ ಪ್ರಾಕ್ಟೀಸ್ ಮಾಡಿ ಏನು ಮಾಡ್ತಾನಂದ್ರೆ ಜಿಂಕೆಗಳನ್ನು ಭೇಟಿ ಆಡೋಕ್ಕೆ ಹೋಗ್ತಾನೆ. ಜಿಂಕೆಗಳನ್ನು ಭೇಟಿ ಆಡುವಂಥ ಸಂದರ್ಭದೊಳಗೆ ಅವನಿಗೊಂದು ವಿಚಾರ ಬರ್ತದ, ಇಷ್ಟು ಕರೆಕ್ಟನ್ನ ಹೊಡಿತೀನಿ, ಜಿಂಕೆ ಸಾಯ್ತದ ಅಂದಮೇಲೆ ನಾ ಯಾಕೆ ಇದನ್ನೇ ನಾನು ಉದ್ಯೋಗ ಆಗಿ ನಾನು ಮಾಡ್ಕೋಬಾರ್ದು, ನಾನು ಇದನ್ನೇ ಯಾಕೆ ನನ್ನ ಹವ್ಯಾಸ ಆಗಿ ಮಾಡ್ಕೋಬಾರ್ದು ಅಂತೇಳಿ ಈ ಸ್ಪರ್ಧೆ ಮಾಡ್ತಾಗ ನಿಂದಿರ್ತಾನೆ. ಅಲ್ಲೇ ಲೋಕಲ್ ಇರುವಂಥ ಆರ್ಚರ್ಗಳ ಜೊತೆ, ಬಾಣ ಬಿಡುವವ್ರ ಜೊತೆ, ಕೈ ಇದ್ದವ್ರ ಜೊತೆ ಕೈ ಇಲ್ಲಾರ್ದವ ಬಾಣ ಬಿಟ್ಟು ಗೆಲ್ತಾನೆ. ಅವ್ರ ಜೊತೆ ಕೈ ಇದ್ದವ್ರು ಬಿಡ್ತಿರ್ತಾರೆ ಬಾಣ, ಇವ ಕೈ ಇಲ್ಲಾರ್ದವ್ ಬಿಟ್ಟು ಕರೆಕ್ಟ್ ಬಿಟ್ಟು ಗೆಲ್ತಿರ್ತಾನ. ಮುಂದೆ ಇವನು ಕೂಡ ಪ್ಯಾರಾ ಒಲಿಂಪಿಕ್ಕಲ್ಲಿ ಪದಕಗಳನ್ನು ಗೆಲ್ತಾನ. ಇವನು ವಿಡಿಯೋಗಳನ್ನು ಈ ಹುಡುಗಿ ಕೋಚಿಂಗ್ ಕೊಡುವಾಗ ಆ ಶಿಕ್ಷಕರು, ಇಲ್ಲಿ ಹೆಂಗೆ ಶಿಕ್ಷಕರು ಕೂತಾರಲ್ಲ, ಆ ಹುಡುಗಿ ಕೋಚಿಂಗ್ ಕೊಡುವಂಥ ಸರ್ ಏನು ಮಾಡಿದಂತ, ನೋಡಮ್ಮ ನಿನಗೂ 2 ಕೈ ಇಲ್ಲ, ಈ ವ್ಯಕ್ತಿ 2 ಕೈ ಇಲ್ಲ ಅಂದ್ರೂ ಸಹ ಕಾಲಿಂದ ಸಾಧನೆ ಮಾಡ್ಯಾನ, ಹಿಂಗೆ ಮಾಡ್ಯಾನಂತ ಆ ಹುಡುಗಿ ತೋರಿಸಿದಾಗ ಆ ಹುಡುಗಿ ಅದನ್ನು ಇನ್ಸ್ಪೈರ್ ಆಗಿ ತೊಗೊಂಡ್ಳು. ನಾನು ಯಾಕೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಇವ್ರಿಗೂ ಕೈ ಇಲ್ಲ, ನನಗೂ ಕೈ ಇಲ್ಲ, ನಾನು ಯಾಕೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಇವತ್ತು ಇಡೀ ದೇಶನೇ ಆ ಹುಡುಗಿ ಕಡೆ ತಿರುಗಿ ನೋಡುವಂಥ ಸಾಧನೆ ಮಾಡೈತಿ. ಬೇಕಾದ್ರೆ ಮನೆಗೆ ಹೋಗಿ ಗೂಗಲ್ ಒಳಗೆ ಶೀತಲ್ ದೇವಿ ಅಂತ ಸರ್ಚ್ ಮಾಡಿರಿ. ನಿಮ್ಮ ಎಲ್ಲರೂ ಮೊಬೈಲ್ ಯೂಸ್ ಮಾಡ್ತಾರೆ, ನನಗೆ ಗೊತ್ತೈತಿ. ಯಾಕಂದ್ರೆ ನಾನು ಕುಡಿಬೇಡ ಅಂತ ಹೇಳ್ತೀನಿ, ಏನು ರೀ ಗುಟ್ಕ ತಿನ್ನಬೇಡ ಅಂತ ಹೇಳ್ತೀನಿ, ಮೊಬೈಲ್ ಬಿಡ್ರಿ ಅಂತ ಯಾರಿಗೂ ಹೇಳಲ್ಲ. ಯಾಕಂದ್ರೆ ನೀವು ಬಿಡಂಗಿಲ್ಲ, ನಾ ಹೇಳಿದ್ರು ನನಗೆ ಗೊತ್ತೈತಿ. ಆದ್ರೆ ಮೊಬೈಲ್ ಯೂಸ್ ಮಾಡೋದು ತಪ್ಪಲ್ಲ. ಈ ಹುಡುಗಿ ಹೆಂಗೆ ಯೂಸ್ ಮಾಡ್ತು, ಇವ್ರು ಹೆಂಗೆ ಆ ಮೊಬೈಲನ್ನು ತೊಗೊಂಡ್ರು. ಇವತ್ತು ನಮಗೆ ಮೊಬೈಲ್ ಒಳಗೆ ಸಾವಿರಾರು ಒಳ್ಳೆಯ ವಿಚಾರಗಳು ಬರ್ತಾವೆ. ಚಾಟ್ GPT ಅಂತೇಳಿ ಒಂದು AI ಬಂದೈತಿ. ನೀವು ಏನು ಕ್ವಶನ್ ಕೇಳ್ತೀರ ಅದಕ್ಕೆ ಉತ್ತರ ಹೇಳ್ತಾಯಿತ್ತು.
ನಾವು ಅದನ್ನು ನಮ್ಗೇನು ಬೇಕು ನಮ್ಮ ಸಾಧನೆಗಾಗಿ ನಾನು ಏನು ಮಾಡಬೇಕು, ನಾ ಈಗ ಡಾಕ್ಟರ್ ಆಗ್ಬೇಕಾದ್ರೆ ಯಾಕೆ ಕೋರ್ಸ್ನ ಸೇರ್ಕೋಬೇಕು, ನಾನು ಏನು ಮಾಡ್ಬೇಕು ಅಂಥದನ್ನು ಸರ್ಚ್ ಮಾಡ್ಬೇಕು. ಇದೇ ಹಣೆ ಬರ. ನೀವು ಏನು ಆಗ್ಬೇಕು ಅನ್ನೋದನ್ನು ಪದೇ 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 ನೋಡ್ತೀರಿ, ಅದೇ ಹಣೆ ಬರ ಆಗಿ ಬದಲಾಗ್ತದೆ. ಬೇಕಾದ್ರೆ ನಿಮಗೆ ಬುದ್ಧನ ಚರಿತ್ರೆಯನ್ನು ನೋಡ್ರಿ. ಬುದ್ಧ ಒಬ್ಬರು ಭವಿಷ್ಯ ಹೇಳಿದ್ರ ಬುದ್ಧನ ಬಗ್ಗೆ ಏನಂದ್ರೆ, ನಿನ್ನ ಮಗ ಒಂದು ಸನ್ಯಾಸಿ ಆಗ್ತಾನ, ಇಲ್ಲಪ್ಪ ಅಂದ್ರೆ ರಾಜ್ಯ ಆಳ್ತಾನ ಅಂತ ಹೇಳಿದರು. ರಾಜ್ಯ ಆಳಿದ್ರೆ ಚಿಂತೆ ಇಲ್ಲ, ನನ್ನ ಮಗ ಯಾಕೆ ಸನ್ಯಾಸಿ ಆಗ್ಬೇಕು, ಎಲ್ಲ ಬಿಟ್ಟು ಯಾಕೆ ಹೋಗ್ಬೇಕಂತೇಳಿ ಅವ್ರ ತಂದೆ ಏನು ಮಾಡ್ದ, ಸಣ್ಣ ಸಣ್ಣ ವಯಸ್ಸಿನ ಹೆಣ್ಮಕ್ಳಿಗೆ ಅವ್ರ ಮನೆ ನೇಮಕ ಮಾಡಿದ್ದ. ಅಂದರೆ ವಯಸ್ಸಾತದ ಮನುಷ್ಯಗೆ ಅನ್ನೋದು ಗೊತ್ತಾಗ್ಬಾರ್ದು ನನ್ನ ಮಗನಿಗೆ. ಏನೇನು ಸುಖಭೋಗಗಳ ಎಲ್ಲನೂ ಇಟ್ಟಿದ್ದ ಮನೆಯೊಳಗೆ. ಇವೆಲ್ಲ ಇದ್ದರೂ ಸಹ ಬುದ್ಧಿಗೊಂದು ಆಲೋಚನೆ ಬಂತು, ಒಂದಿನ ಹೊರಗೆ ಹೋಗ್ಬೇಕಂತೇಳಿ. ಹೊರಗೆ ಹೋಗಿ ಕೆಲವೊಂದು ವಿಚಾರಗಳು ನೋಡ್ತಾನೆ. ಅವನ ಬಗ್ಗೆ ಗೊತ್ತೈತೆ ನಿಮ್ಗೆ. ಏನು ವಿಚಾರಗಳಂದ್ರೆ, ಒಂದು ಮುದುಕಿ ನೋಡ್ತಾನೆ. ಮುದುಕಿ ನೋಡವ ಚೆನ್ನಾಗಿ ಕೇಳ್ತಾನೆ. ನಾವು ಸರಾಟ ಇದು ಮಾಡೋಣ, ಇವ್ರು ಯಾಕೆ ಹಿಂಗಾರ? ಅವ್ರು ಹೇಳ್ತಾರೆ, ಇಲ್ಲ ಎಲ್ಲರಿಗೂ ಹಿಂಗೆ ವಯಸ್ಸಾಗ್ತೈತಿ, ಎಷ್ಟೇ ಯೌವನ ಇದ್ರೂ ಒಂದಿನ ವಯಸ್ಸಾಗ್ತೈತಿ, ನಾವು ಹಿಂಗೆ ಆಗ್ತೀವಿ ಒಂದು ಕಾಲಕ್ಕೆ. ಒಬ್ಬ ರೋಗಿಗೆ ನೋಡ್ತಾನೆ. ಒಬ್ಬ ರೋಗಿ ನೋಡಂತಾನೆ, ಇಲ್ಲ ಈ ದೇಹಕ್ಕೆ ರೋಗ ಬರ್ತೈತಿ, ಈ ರೋಗ ಒಂದೇ ಬರ್ತದೆ ಅಂತೇಳಿ ರೋಗದ ಬಗ್ಗೆ ತಿಳ್ಕೊತಾನೆ. ಒಂದು ಹೆಣ ಒಯ್ತಿರ್ತಾರೆ, ಇವ್ರು 4 ಜನ ಹೆಣಕ್ಕೆ ಯಾಕೆ ಒಯ್ಲಕತ್ತಾರ ಅಂದಾಗ, ಒಂದಲ್ಲ ಒಂದಿನ ಈ ದೇಹ ಬಿಟ್ಟು ನಾವು ಹೋಗಲೇಬೇಕು, ನಾವು ಹೆಣ ಆಗ್ಲೇಬೇಕು ಅಂತಂದಾಗ, ಅವಾಗ ಬುದ್ಧಿಗೆ ಬಂದು ಮನೆಗೆ ಬಂದಾಗ ಸುಂದರವಾದ ಹೆಂಡತಿ ಮಲ್ಕೊಂಡಾಳ, ಮಗ ಮಲ್ಕೊಂಡಾನ, ಇಷ್ಟೆಲ್ಲ ಸಾಮ್ರಾಜ್ಯದ. ಅವಾಗ ಒಂದು ವಿಚಾರ ಬತ್ತು ಅವನಿಗೆ, ವಾಟ್ ಈಸ್ ಅವರ್ ಲೈಫ್ ಪರ್ಪಸ್? ನಾನು ಯಾಕಿದೆ ಈ ಜಗತ್ತಿಗೆ ಹುಟ್ಟಿ ಬಂದೀನಿ, ಏನು ನಾನು ಹುಟ್ಟಿ ಬಂದಿದ್ದಕ್ಕೆ ಉದ್ದೇಶ ಏನು ಅಂತೇಳಿ ಅವನೊಳಗೆ ಅವನು ವಿಚಾರ ಮಾಡಿ, ಜಗವೆಲ್ಲ ಮಲಗಿರಲು ಬುದ್ಧನೊಬ್ಬನ ಎದ್ದ. ನಾವು ಹೇಳ್ತೀವಿ ನೀರು ಕುಡ್ಲಕ್ಕ, ಎದ್ದೋ ಮತ್ತು ಮಕ್ಕೋತೀವಿ. ಬುದ್ಧ ಎದ್ದ, ಅವ ನಮ್ಮಂಗೆ ಹೇಳಿಲ್ಲ. ಅವ ಎದ್ದು ಸೀದಾ ಜ್ಞಾನೋದಯ ಪಡ್ಕೊಳಕ್ಕೆ ಹೋದ, ತಪಸ್ಸು ಮಾಡ್ದ, ಜ್ಞಾನೋದಯ ಪಡ್ಕೊಂಡ, ಜಗತ್ತಿಗೆ ಒಂದು ಸಂದೇಶ ಕೊಟ್ಟ. ಆಸೆ ದುಃಖಕ್ಕೆ ಮೂಲ. ಇವತ್ತು ನಾವು ಏನೇ ಇರಲಿ ಅಂದ್ರೆ ಆಸೆ ಇಟ್ಕೋಬಾರ್ದೇನ್ರಿ ಅಂತಲ್ಲ. ಯಾವ್ದು ಆಲಿಲ್ಲ ಅಂದ್ರೆ ಅದ್ರ ಬಗ್ಗೆ ಅತಿ ಚಿಂತೆ ಮಾಡಕ್ಕೆ ಹೋಗ್ಬಾರ್ದು. ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ. ಪ್ರಯತ್ನ ಮಾಡ್ತಾ ಇರ್ಬೇಕು, ನೀವು ಮಾಡ್ತಾನೇ ಇರಬೇಕು. ಹಂಗೆ ಪ್ರಯತ್ನ ಮಾಡ್ತಾನೇ ಇರ್ರಿ. ನಾನು ಹಿಂಗೆ ಒಂದು ಸ್ಕೂಲಿಗೆ ಹೋಗಿದ್ದೆ, ಇಲ್ಲೇ ನಿಮ್ಮ ಯಡ್ರಾಮಿ ಒಳಗೆ ಬೀಳ್ಕೊಡುಗೆ ಸಮಾರಂಭಕ್ಕೆ. ಆಲ್ರೆಡಿ ಸರ್ ಮಾತಾಡ್ಯಾರ, ಎಲ್ಲ ಸರ್ಗಳು ಮಾತಾಡ್ಯಾರ. ಹಿಂಗೆ ಲಾಸ್ಟ್ ನಮ್ಮ ಕೈಯ ಮೈಕ್ ಕೊಡ್ತಾರೆ. ಹೆಣ್ಮಕ್ಳಿಗೆ ಸೀರೆ ಅಂಗಡಿಯಾಗಿ ಬಿಡಬಾರ್ದು, ಎಮ್ಮಿಗೆ ನೀರಾಗಿ ಬಿಡಬಾರ್ದು, ನಮ್ಮಂಥವ್ರಿಗೆ ಕೈಯ ಲಾಸ್ಟ್ ಮೈಕ್ ಕೊಡಬಾರ್ದು ಅನ್ನುವಂಗೆ ಮಾತಾಡ್ತಿದ್ದೆ. ಒಬ್ಬ ಕಲ್ಲು ತೊಗೊಂಡು ಬಂದ. ಯಾಕಪ್ಪ ಏನು ಮಾತು ನಿಂದಿಸ್ಲೇನಂದೆ. ಇಲ್ರಿ ಮತ್ತೆ ನೀವು ಎಷ್ಟು ಮಾತಾಡ್ತೀರಿ ಅಂದ. ಅಲ್ವ ಮತ್ತು ಕಲ್ಲು ಯಾಕೆ ತಂದಿಗೆ ಅಂದೆ. ನಿಮ್ಗೆ ಯಾರು ಕರ್ಸ್ಯಾರ ಅವ್ರಿಗೆ ಹುಡ್ಕ್ಲಕತ್ತೀನಿ ರೀ ಅಂದ. ಮಾದೇವ್ ಸರ್ ಹುಡ್ಕಂಗೆ ಮತ್ತು ಸರ್ ಹುಡ್ಕಾಡಂಗೆ ರೀ. ಅದಕ್ಕೆ ವಿದ್ಯಾರ್ಥಿಗಳೇ ನೆನಪಿರಲಿ, ನಾವು ಮಾತಾಡಿದ್ದೇನು ಮಾತುಗಳವ. ಹಣೆ ಬರೋದ ಬಗ್ಗೆ ನೀವು ಒಂದು ನೆನಪಿಟ್ಕೊರಿ. ಯಾಕಂದ್ರೆ ಹಣೆ ಬರ ಅಂದ್ರೆ ನಾವೆಲ್ಲ ತಿಳ್ಕೊಂಡು, ನಾನು ಹಣೆ ಬರದಾಗ ಇದೇ ಬರ್ತದ, ನನ್ನ ಹಣೆ ಬರ ಇಷ್ಟೇ, ನನಗೆ ವಿದ್ಯೆ ಹತ್ತಂಗಿಲ್ಲ, ನನಗೆ ಓದಿದ್ದು ನೆನಪಿರಂಗಿಲ್ಲ. ಇಲ್ಲ, ನೀವು ಯಾರು ದಡ್ರಲ್ಲ. ನೀವು ಎಲ್ಲರಿಗೆ ಇರುವಂಥ ಮೆದುಳೆ ನಿಂಬಲ್ಲಿ ಅದ. ನೀವು ಅದಕ್ಕೆ ಎಷ್ಟು ಮಸಿತೀರಿ ಅನ್ನೋದ್ರ ಮೇಲೆ ಡಿಪೆಂಡ್. ನೀವು ಅದಕ್ಕೆ ಎಷ್ಟು ಕೆಲಸ ಕೊಡ್ತೀರಿ. ನೋಡ್ರಿ, ನೀವು ಒಂದು ಹುಡುಗ ಒಂದ್ರದ ಭಾಳ ಬ್ರಿಲಿಯಂಟ್ ಅನ್ನಂದ್ರೆ PhD ಅಂತ ಯಾಕೆ ಅಂತೀವಿ ಹೇಳ್ರಿ ನಾವು? PhD ಅಂತ ಯಾಕೆ ಅಂತೀವಿ ಅಂದ್ರೆ ಆ ವಿಚಾರದ ಬಗ್ಗೆ ಎಲ್ಲರಿಗಿಂತ ಹೆಚ್ಚಿಗೆ ಅವ್ನು ತಿಳ್ಕೊಂಡಿರ್ತಾನೆ, ಅದ್ರ ಬಗ್ಗೆ ಸರ್ಚ್ ಮಾಡಿರ್ತಾನೆ, ಅದ್ರ ಬಗ್ಗೆ ಪುಸ್ತಕಗಳು ಬರೆದಿರ್ತಾನೆ. ಅದಕ್ಕೆ PhD ಅಂತಾರೆ. ಹಂಗೆ ನೀವು ಒಂದು ವಿಚಾರದಾಗ ಅತಿ ಹೆಚ್ಚು ನಿಮ್ಗೆ ಯಾವುದ್ರಾಗ ಅಂಬಲದ ಆ ವಿಚಾರ ಜಾಸ್ತಿ ತಿಳ್ಕೊತ ಹೋದ್ರಪ್ಪ ಅಂದ್ರೆ ಅದ್ರಾಗ ಮುಂದೆ ಬರ್ತಿರತ್ತೆ ಹೇಳ್ತಾ. ಏನ್ರಿ ಮತ್ತೆ ಎಷ್ಟು ತಟ್ಟಿದ್ರೆ ಮನ್ಯಾಗ ಒಂದು 100 ರೊಟ್ಟೆ ಆಯ್ತಿತ್ತು ನಮ್ಗೆ. ಯಾಕಂದ್ರೆ ಒಬ್ಬ ಮನುಷ್ಯನ ವ್ಯವಧಾನ ಅವಧಿ ಒಂದು ಕರೆ ಕುಂದಿರ್ತಾನಂದ್ರೆ ಅದು 45 ನಿಮಿಷ. ಅದಕ್ಕೆ ನಿಮ್ಗೆ ಒಂದು ಪೀರಿಯಡ್ 45 ನಿಮಿಷ ಇಟ್ಟರು ಎಜುಕೇಷನ್ ಸಿಸ್ಟಮ್ಮ. ಯಾಕೆ ನಿಮ್ಗೆ 45 ನಿಮಿಷ ಇಟ್ಟಂದ್ರೆ 45 ನಿಮಿಷ ಆಯ್ತು ಅಂದ್ರೆ ಒಳ್ಳಾಡಕ್ಕೆ ಶುರು ಮಾಡ್ತೀರಿ. ಅದಕ್ಕೆ ಇಟ್ರೆ ಆದ್ರೆ 3-4 ತಾಸು ಆಯ್ತು ನೀವು ಕುಂತು. ನೆನ್ಪಿಟ್ಟುವರಿ, ನಮ್ಮ ಎಜುಕೇಷನ್ ಸಿಸ್ಟಮ್ ಒಳಗೆ ಕೆಲವೊಂದು ದೋಷಗಳವ. ಶಿಕ್ಷಕರಲ್ಲಿ ಯಾವುದೇ ದೋಷ ಇಲ್ಲ. ಅಲ್ಲಿ ಏನು ಬರ್ತದೆ ಅವ್ರು ನಿಮ್ಗೆ ಬೋಧನೆ ಮಾಡ್ಬೇಕಾಗ್ತದೆ. ನಮ್ಮ ಎಜುಕೇಷನ್ ಸಿಸ್ಟಮ್ ಒಳಗೆ ಸ್ಕಿಲ್ಗಳಿಗೆ ಆದ್ಯತೆ ಭಾಳ ಕಡಿಮೆ ಐತಿ. ಇನ್ನೂ ಬರಬೇಕದು. ಸ್ಕಿಲ್ಗಳಿಗಾಗಿ ಹೊಸ ಯೋಜನೆಗಳು ಬರಬೇಕು. ಈ ಚೀನಾದಂಥ ದೇಶದೊಳಗೆ ಬೇರೆ ದೇಶಕ್ಕೆ ನಾವು ಹೊಗಳ್ತಾ ಇಲ್ಲ, ಏನು ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮಲ್ಲಿರೋ ದೋಷಗಳನ್ನ ಮತ್ತೊಬ್ಬರು ನಾವು ತಿಳ್ಕೊಬೇಕಾಗ್ತೈತಿ. ಚೀನಾ ದೇಶದೊಳಗೆ
ಗಾಡಿ ಕಟ್ಟೋದು ಸ್ವತಃ ಸ್ಕೂಲ್ಗಳವ ಅದನ್ನ ಗಾಡಿ ಕಟ್ಟೋದು ಕಲಿಸ್ತಾವ. ಇದೇ ಸ್ಕೂಲ್ ಒಳಗೆ ಸರ್ಕಾರ ಸ್ಕೂಲ್ ಒಳಗೆ ಗೋಡಿ ಕಟ್ಟೋದನ್ನ ತೋರಿಸ್ತಾವ. ಮತ್ತೇನ್ ಮಾಡ್ತಾರಂದ್ರೆ ಇನ್ನೊಂದು ವಿಶೇಷ ಏನ್ ಮಾಡ್ತಾರಂದ್ರೆ ಅಲ್ಲಿ ಅವ್ರ ತಂದೆ ತಾಯಿ ಕೆಲಸ ಮಾಡ್ತಿರ್ತಾರಲ್ಲ, ಒಬ್ರೊಬ್ರು ಸಿಮೆಂಟ್ ಹೊಡ್ತಿರ್ತಾರ, ಒಬ್ರೊಬ್ರು ಬಂಡಿ ಹೊಡಿತಿರ್ತಾರ, ಒಬ್ರೊಬ್ರು ಕುದುರೆ ಓಡಿಸ್ತಿರ್ತಾರ, ಒಬ್ರೊಬ್ರು ಈ ಚರಂಡಿ ಒಳಗ ಈ ಡ್ರೈನೇಜ್ ಒಳಗೆ ಕ್ಲೀನ್ ಮಾಡ್ತಿರ್ತಾರಲ್ಲ, ಅದನ್ನೆಲ್ಲ ಶಿಕ್ಷಕರು ಏನ್ ಮಾಡ್ತಾರ ವಿಡಿಯೋ ಮಾಡ್ಕೊಂಡ್ ಬರ್ತಾರ. ವಿಡಿಯೋ ಮಾಡ್ಕೊಂಡ್ ಬಂದು ಇಂಥ ಫಂಕ್ಷನ್ ನಡೆದಾಗ ದೊಡ್ಡ ಸ್ಕ್ರೀನ್ ಒಳಗೆ ತೋರಿಸ್ತಾರ. ನೋಡ್ರಿ ನಿಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಡಕತ್ತಾರ, ನೀವು ಇಲ್ಲಿ ಚೈನಿ ಹೊಡ್ಲಿಕತ್ತೀರಿ, ನೀವು ಇಲ್ಲಿ ಆರಟೆ ಹೊಡ್ಲಿಕತ್ತೀರಿ, ಟೈಮ್ ವೇಸ್ಟ್ ಮಾಡಕತ್ತೀರಿ. ನಿಮ್ಮ ತಂದೆ ತಾಯಿ ಕಷ್ಟವನ್ನ ನೋಡಿ ಅವ್ರ ಕಷ್ಟ ನೀವು ಬಿಡಿಸ್ಬೇಕಲ್ಲ. ನನ್ನ ಮಗಳ ಆಳನ ಧೈರ್ಯ ಹಾಕಿಗಿರ್ಬೇಕಲ್ಲ, ನನ್ನ ಮಗ ಆಳನ ಧೈರ್ಯ ಹಾಕಿಗಿರ್ಬೇಕಲ್ಲ, ಅವ್ರಿಗೆ ಇರ್ಬೇಕಲ್ಲ ಅನ್ನೋಂಥ ಮನೋಭಾವನ ಶಿಕ್ಷಕರಾದವ್ರು ಏನ್ ಮಾಡ್ತಾರೆ ಅಲ್ಲಿ ಮುಟ್ಟಿಸ್ತಾರೆ. ಅಲ್ಲಿ ಏನಾದ್ರೆ ಆ ಎಜುಕೇಶನ್ ಸಿಸ್ಟಮ್ ಒಳಗೆ ಹಂಗೆ ಐತಿ. ಇಲ್ಲಿ ಎಕ್ಸ್ಟ್ರಾ ಏನಾರ ಮಾಡಕ್ ಹೋದ್ರೆ ಸರ್ಗಳಿಗೆ ಬೈತಾರೆ, ನಿಮ್ಗೆ ಏಟ್ ಹೇಳಿ ಅಟ್ಟೆ ಮಾಡಂತಾರ. ಪಾಪ ಅವ್ರಿಗೆ ತಪ್ಪಿಲ್ಲ. ಇದ್ರೊಳಗೆ ಏನ್ ಅವ್ರು ಹೇಳ್ತಾರಂದ್ರೆ ಕೆಲವೊಂದು ಶಿಕ್ಷಕರು ಈ ಸರ್ ನನಗೊಂದು ಫೋಟೋ ತೋರಿಸಿದ್ರು, ಅವ್ರ ವಿದ್ಯಾರ್ಥಿಗಳು ಫೋಟೋ ಫ್ರೇಮ್ ಹಾಕಿ ಕೊಟ್ರಂತ. ಯಾಕೆ ಕೊಟ್ರಂದ್ರೆ ಅವ್ರ ಹಂಗೆ ಪ್ರೀತಿ ಸಂಪಾದನೆ ಮಾಡ್ಯಾರ. ಆ ಪ್ರೀತಿ ಸಂಪಾದನೆ ಮಾಡ್ರ. ಈಗ ಇಷ್ಟು ಮಂದಿ ಶಿಕ್ಷಕರಿಗೆ ನೀವು ಯಾಕೆ ಗೌರವ ಕೊಟ್ರಂತ ಅವ್ರ ಪ್ರೀತಿ ಸಂಪಾದನೆ ಮಾಡ್ಯಾರ. ಹಂಗೆ ನೀವು ಸಂಪಾದನೆ ಮಾಡಿದಕ್ಕೆ ನೀವೆಲ್ಲರೂ ಬಂದು ಗೌರವ ಕೊಟ್ಟಿರಿ, ಪ್ರೀತಿ ಕೊಟ್ಟಿರಿ. ನಿಮ್ಗೆಲ್ಲರಿಗೆ ಕೊನೆಯದಾಗಿ ಒಂದು ಮಾತು ಮುಗಿಸ್ರಿ ಮುಗ್ತಾರಂದ್ರೆ ಕೊನೆಯದಾಗಿ ಹೇಳಕ್ ಏನು ಇಷ್ಟಪಡ್ತೀನಿ ಅಂದ್ರೆ ತಂದೆ ತಾಯಿ ಗೌರವ ಕೊಡ್ರಿ. ಏನು ಮತ್ತು ಪ್ರತಿದಿನ ಮನ್ಯಾಗ ಬೆಳಗ್ಗೆ ಎದ್ದ ಮೇಲೆ ದೇವ್ರ ಹತ್ರ ಹೋಗಿ ನಿಂತ್ಕೋತಿರೋದು, ನಿಮ್ಮ ಬಗ್ಗೆ ಏನಾರೇ ಬೆಳ್ಕೊಂಡ್ಮೇಲೆ ಕೊನೆಯದಾಗಿ ಇದೊಂದು ಯಾರು ನೋಡ್ಕೋಬೇಕು ನೋಡಿ, ಈ ದೇಶಕ್ಕೆ ಅನ್ನ ಕೊಡುವಂಥ ರೈತನಿಗೆ, ಯಾರಿಗೆ ದೇಶ ಕಾಯುವ ಯೋಧನಿಗೆ, ನಮಗೆ ವಿದ್ಯಾ ಕೊಟ್ಟ ಗುರುಗಳಿಗೆ, ನಮ್ಮ ತಂದೆ ತಾಯಿಗೆ ಯಾವುದೇ ರೀತಿಯ ಕಷ್ಟಗಳು ಬರದೇ ನೋಡ್ಕೊಪ್ಪ ದೇವ್ರೆ ಅಂತ ಬೇಡ್ಕೋಬೇಕು ನಾವು. ಎಲ್ಲೇ ಶಿಕ್ಷಕರು ಕಾಣಲಿ ಅವ್ರಿಗೆ ಗೌರವ ಕೊಡ್ರಿ, ಮಾತಾಡ್ಸ್ರಿ, ಮನೆಗೆ ಕರ್ಕೊಂಡು ಹೋಗ್ರಿ, ಚಹಾ ಕುಡಿಸ್ರಿ, ಮಾತಾಡ್ರಿ. ನಾವೇನು ಕಟ್ಕೊಂಡು ಹೋಗೋದೇನಿಲ್ಲ. ಯಾಕೆ ನಾವು ಕೊಡ್ಬೇಕಂದ್ರೆ ಅವ್ರಿಗೆ ಒಂಥರ ಖುಷಿ ಆಗ್ತದೆ, ನಮ್ಮ ವಿದ್ಯಾರ್ಥಿಗಳು ಇನ್ನೂ ನಮ್ಗೆ ನೆನಪಿಟ್ಕೊಂಡ್ರಲ್ಲ ಅಂತೇಳಿ. ಕೆಲವೊಬ್ರು ಏನಾಗ್ತದೆ ಅವ್ರ ಪ್ರೀತಿ ಇರ್ತೈತಿ, ನಾಚಿಕೆ ಸ್ವಭಾವದಿಂದ ಎದುರು ಬರಂಗಿಲ್ಲ. ಬಹಳಷ್ಟು ವಿದ್ಯಾರ್ಥಿಗಳು ನಮ್ಮ ಸೋರ್ ಎದುರು ಹೋಗಕ್ಕೆ ನಾಚಿಕೆ ಬರ್ತಂತಾರೆ. ನಾಚ್ಕೋಬೇಡ್ರಿ, ಅವರು ನಮ್ಮ ತಂದೆ ತಾಯಿ ಇದ್ದಂಗೆ ವಿದ್ಯೆ ಕೊಟ್ಟಿರ್ತಾರ, ತಾಯಿ ಇದ್ದಂಗೆ ವಿದ್ಯೆ ಕೊಟ್ಟಿರ್ತಾರ. ಅವ್ರ ಜೊತೆ ಚಂದ ಬಂದಾಗ ಎಷ್ಟು ಸಂಪರ್ಕ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಚಾಗಿ ಕುಡಿಸಿ ಕಳಿಸ್ರಿ ಅಂತ ಹೇಳ್ತಾ ನನ್ನ ಮಾತುಗಳು ಮುಂದಿನ ವರ್ಷ ನಾ ಬನ್ನಿ ಅಂದ್ರೆ ಏನು ಮಾತಾಡಿನ ನೀವೇನಾರು ಒಳ್ಳೆ ಹೇಳಿದ್ರಿ ಅಂದ್ರೆ ನಾ ಮಾತಾಡಿದಕ್ಕೂ ಸಾಧ್ಯ ಅಂತ ಹೇಳ್ತಾ ನಾನು ಎರಡು ಮಾತಿಗೆ ವಿರಾಮ ನೀಡ್ತಾ ಇದ್ದೀನಿ. ಸನ್ಮಾನಗಳ ಅನುಭವ.